Hi everyone, welcome back to Linux Fundamental Series. ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ಫೋಲ್ಡರ್ ಸ್ಟ್ರಕ್ಚರ್ ಬಗ್ಗೆ ನೋಡ್ಕೊಂಡಿದ್ವಿ ಆ್ಯಂಡ್ ಈವನ್ ಬಿಫೋರ್ ದಟ್ ನಾವು ಯೂಸರ್ ಮ್ಯಾನೇಜ್ಮೆಂಟ್, ಯೂಸರ್ ಕ್ರಿಯೇಷನ್ ಅಥವಾ ಆ್ಯಂಡ್ ಗ್ರೂಪ್ ಕ್ರಿಯೇಷನ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಈ ಎಪಿಸೋಡಲ್ಲಿ ನಾವು ಫೈಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಆ್ಯಂಡ್ ಫೈಲ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಸಿಂಪಲ್ ಆಗಿ ಫೈಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದಾದರೆ, ಸೊ ವೆದರ್ ಇಟ್ ಈಸ್ ಎ ಡೈರೆಕ್ಟ್ರಿ, ಫೋಲ್ಡರ್ ಆರ್ ಫೈಲ್, ನಾವು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಯಾರ ಜೊತೆಗೆ ಅಥವಾ ಯಾವ ಯೂಸರ್ಗೆ ಅದರ ಆಕ್ಸೆಸ್ನ ಶೇರ್ ಮಾಡ್ತೀವಿ, ಯಾವ ಟೈಪ್ ಆಫ್ ಆಕ್ಸೆಸ್ನ ಅವರಿಗೆ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಯಾವ ಟೈಪ್ ಆಫ್ ಆಕ್ಸೆಸ್ನ ಅವರಿಗೆ ರೆಸ್ಟ್ರಿಕ್ಟ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ ಪರ್ಪಸ್ ಅನ್ನೋದನ್ನು ಇನ್ ಡೆಪ್ತ್ ಆಗಿ ನಾವು ಈ ಎಪಿಸೋಡಲ್ಲಿ ನೋಡ್ತಾ ಹೋಗ್ತಿದ್ದೀವಿ. ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ಈ ಎಪಿಸೋಡಲ್ಲಿ ನಾವು ಒಂದು ಫೋಲ್ಡರ್ ಅಥವಾ ಡೈರೆಕ್ಟರಿ ಅಂತ ಏನು ಕರಿತೀವಿ ಆ್ಯಂಡ್ ಫೈಲ್ಸ್ನ ಒಬ್ರು ಯೂಸರ್ ಕ್ರಿಯೇಟ್ ಮಾಡಿರೋ ಒಂದು ಫೈಲ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟರಿ ಆಗಿರ್ಬೋದು, ಆ ಒಂದು ಫೈಲ್ಸ್ನ ಮತ್ತು ಡೈರೆಕ್ಟರೀಸ್ನ ಯೂಸರ್ ಬಿ ಇಂದ ಹೇಗೆ ಸೇಫ್ ಗಾರ್ಡ್ ಮಾಡೋದು. ಸೊ ಬೇಸಿಕಲಿ ಲಿನಕ್ಸ್ ಬಂದ್ಬಿಟ್ಟು ಮಲ್ಟಿ ಯೂಸರ್ಸ್ ಸಿಸ್ಟಮ್ ಆಗಿರುತ್ತೆ. ಸೊ ಸರ್ವರ್ಸ್ ಆಗಿರ್ಬೋದು ಅಥವಾ ಲಿನಕ್ಸ್ ಸಿಸ್ಟಮ್ಸ್ ಆಗಿರ್ಬೋದು, ಅಲ್ಲಿ ನಾವು ಮಲ್ಟಿಪಲ್ ಯೂಸರ್ಸ್ನ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಮಲ್ಟಿಪಲ್ ಯೂಸರ್ಸು ಆ ಒಂದು ಸಿಂಗಲ್ ಸಿಸ್ಟಮ್ನ ಶೇರ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಎಲ್ಲ ಯೂಸರ್ಸ್ಗೂ ಎಲ್ಲ ಪರ್ಸನರ್ಸ್ಗೂ ನಾವು ಸಿಮಿಲರ್ ಟೈಪ್ ಆಫ್ ಪರ್ಮಿಷನ್ಸ್ನ ನಾವು ಕೊಡೋದಕ್ಕಾಗೋದಿಲ್ಲ. ಬಿಕಾಸ್ ಯಾಕಪ್ಪ ಅಂತಂದರೆ ಒಬ್ಬೊಬ್ಬರು ಪರ್ಸನ್ದು ಅಥವಾ ಒಂದೊಂದು ಪರ್ಸನದು ರೋಲ್ ಆರ್ಗನೈಸೇಷನಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು. ಸೊ ಬೇರೆ ಇರುತ್ತೆ. ಸೊ we don't want to share the same amount of data and same amount of information with everyone. So there comes the permissions, or we can say restrictions to access particular directories or files. So simple ಆಗಿ ಎಷ್ಟು ಟೈಪ್ಸ್ ಆಫ್ ಪರ್ಮಿಷನ್ ಲೆವೆಲ್ಸ್ ಇದೆ, ಸೊ ಲೆವೆಲ್ಸ್ ಆಫ್ ಆಕ್ಸೆಸ್ ಏನೇನು, ನಾವು ಯಾವ ಟೈಪ್ ಆಫ್ ಆಕ್ಸೆಸ್ನ ಪ್ರೊವೈಡ್ ಮಾಡ್ಬೋದು ಆ್ಯಂಡ್ ಯಾವ ಟೈಪ್ ಆಫ್ ಆಕ್ಸೆಸ್ನ ರೆಸ್ಟ್ರಿಕ್ಟ್ ಮಾಡ್ಬೋದು ಅನ್ನೋದನ್ನು ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಫೋಲ್ಡರ್ ಆ್ಯಂಡ್ ಫೈಲ್ ಅಂತ ಬಂದಾಗ ನಾವು ಯಾವ ರೀತಿ ಒಂದು ಆಕ್ಸೆಸ್ನ ಕೊಡ್ಬೋದು. ಲೆಟ್ಸೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೆಕ್ಸ್ಟ್ ಫೈಲ್ನ ನಾವು ತಗೊತೀವಿ ಅನ್ನೋದಾದರೆ, ಬೇಸಿಕ್ ಆಗಿ ನಮ್ಮ ಒಂದು ತಲೆಗೆ ಬರೋಂಥ ಒಂದು ಪರ್ಮಿಷನ್ ಲೆವೆಲ್ಸ್ ಬೇಸಿಕಲಿ ಅಂತಂದರೆ, ಆ ಒಂದು ಫೈಲಲ್ಲಿರೋ ಡೇಟಾನ ನೀವು ರೀಡ್ ಮಾಡೋದಕ್ಕೆ ನಿಮಗೆ ರೀಡ್ ಆಕ್ಸೆಸ್ ಬೇಕಾಗುತ್ತೆ. ಸೊ ಹಿಯರ್ ಕಮ್ಸ್ ಅವರ್ ಫಸ್ಟ್ ಆಕ್ಸೆಸ್, ರೀಡ್ ಆಕ್ಸೆಸ್. ಸೊ ಇವಾಗ ಜಸ್ಟ್ ನಾವು ಟೈಪ್ಸ್ ಆಫ್ ಆಕ್ಸೆಸ್ ಲೆವೆಲ್ಸ್ನ ನಾವು ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಬೇಸಿಕಲಿ ಎಷ್ಟು ಟೈಪ್ಸ್ ಆಫ್ ಆಕ್ಸೆಸ್ ಲೆವೆಲ್ಸ್ ಇದೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ರೀಡ್ ಆಕ್ಸೆಸ್. ಸೊ ನಾವು ಟೆಕ್ಸ್ಟ್ ಫೈಲ್ನ ಎಕ್ಸಾಂಪಲ್ ಆಗಿ ತಗೊಂಡಾಗೆ, ಸೊ ಅದರಲ್ಲಿರೋ ಡೇಟಾ ಅಥವಾ ಒಂದು ಇನ್ಫಾರ್ಮೇಷನ್ ಏನು ಸ್ಟೋರ್ ಆಗಿರುತ್ತೆ ಆ ಫೈಲ್ ಒಳಗಡೆ, ಅದನ್ನು ನಾವು ಓದಬೇಕು ಅಥವಾ ಒಂದು ರೀಡ್ ಮಾಡಬೇಕು ಅನ್ನೋದಿದ್ರೆ ನಮಗೆ ರೀಡ್ ಆಕ್ಸೆಸ್ ಇರಬೇಕು. ಸೊ ಈ ರೀಡ್ ಆಕ್ಸೆಸ್ನ ನಾವು ಆಲ್ಫಾಬೆಟಿಕಲ್ ಆರ್ಡರ್ಲಿ ಸ್ಮಾಲ್ ಲೆಟರ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಆ್ಯಂಡ್ ನ್ಯೂಮರಿಕಲ್ ಆಗಿ ನಂಬರ್ 4 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದೇನಿದು ಸಪ್ರೇಟಾಗಿ ಆಲ್ಫಾಬೆಟಿಕಲ್ ರೆಪ್ರೆಸೆಂಟೇಷನ್ ಬೇರೆ, ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಬೇರೆ ಅನ್ನೋದನ್ನು ನೆಕ್ಸ್ಟ್ ಕಮಿಂಗ್ ಎಕ್ಸ್ಪ್ಲನೇಷನಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಲೆವೆಲ್ ಆಫ್ ಆಕ್ಸೆಸ್ ಇಸ್ ರೀಡ್ ಆಕ್ಸೆಸ್, ಸಿಂಪಲ್, ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಇರೋ ಒಂದು ಡೇಟಾನ ನಮಗೆ ರೀಡ್ಗೆ ಆಕ್ಸೆಸ್ ಇದೆ. ಸೊ ವಿ ಕಾಂಟ್, if you like to contribute to that document or to that file, we want write access. ಸೊ ಅದರ ಒಂದು ಏನಾದರೂ ಚೇಂಜಸ್ ಇರ್ಬೋದು ಅಥವಾ ಮಾಡಿಫಿಕೇಶನ್ ಮಾಡಬೇಕು ಅನ್ನೋದಿದ್ರೆ ನಮಗೆ ರೈಟ್ ಆಕ್ಸೆಸ್ ಬೇಕಾಗುತ್ತೆ. ಸೊ ದ ಸೆಕೆಂಡ್ ಆಕ್ಸೆಸ್ ಇಸ್ ರೈಟ್ ಆಕ್ಸೆಸ್. ಸೊ ರೈಟ್ ಆಕ್ಸೆಸ್ ಇಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ W and in numerical representation it is represented with number 2. ಸೊ ಬೇಸಿಕಲಿ ರೀಡ್ ಆ್ಯಂಡ್ ರೈಟ್ ಆಕ್ಸೆಸ್ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಕಡೆ ನೋಡಿರ್ತೀವಿ, ಒಂದು ಬೇಸಿಕ್ ಫಂಡಮೆಂಟಲ್ ಆಕ್ಸೆಸ್ ಆಗಿರುತ್ತೆ. ಆ್ಯಂಡ್ ಲಿನಕ್ಸ್ ಸಿಸ್ಟಮ್ಸಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಆಕ್ಸೆಸ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಲಿನಕ್ಸಲ್ಲಿ ಒಂದು ಆಟೋಮೇಷನ್ ಪರ್ಪಸ್ಗೋಸ್ಕರ ನಾವು ಬ್ಯಾಶ್ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಬ್ಯಾಶ್ ಸ್ಕ್ರಿಪ್ಟ್ ಅಂತಂದರೆ ಇಟ್ಸ್ ಜಸ್ಟ್ ಒಂದು ಸ್ಕ್ರಿಪ್ಟ್ ಫೈಲ್. ಅಲ್ಲಿ ನಾವು ಒಂದು ಲಿಸ್ಟ್ ಆಫ್ ಕಮೆಂಟ್ಸ್ನ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ನಾವು ಅಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ, ಮೆನ್ಷನ್ ಮಾಡಿರ್ತೀವಿ, ಕೋಡ್ ಮಾಡಿರ್ತೀವಿ ಅಂತ ಹೇಳ್ಬೋದು. ಸೊ ಆ ಒಂದು ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಅಥವಾ ಕಮೆಂಟ್ಸ್ ಆಗಿರ್ಬೋದು,
ಈಚ್ ಕಮಾಂಡ್ನ ಒಂದೊಂದ್ಸಲ ಸಪ್ರೇಟ್ ಆಗಿ ರನ್ ಮಾಡೋದ್ರ ಬದಲು ನಾವು ಒಂದು ಬ್ಯಾಶ್ ಸ್ಕ್ರಿಪ್ಟ್ ಫೈಲಲ್ಲಿ ಅದನ್ನ ಸೇವ್ ಮಾಡಿ ಜಸ್ಟ್ ರೈಟ್ ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಟ್ ಸಿಂಗಲ್ ಬ್ಯಾಶ್ ಸ್ಕ್ರಿಪ್ಟ್ ಎಲ್ಲ ಒಂದು ಏನಲ್ಲಿ ಅದ್ರೊಳಗಡೆ ಏನು ಕಮಾಂಡ್ಸ್ ಅಥವಾ ಏನು ಲಿಸ್ಟ್ ಆಗಿರುತ್ತೆ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಆ ಕಮಾಂಡ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗಿ ನಮಗೆ ಫೈನಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಸೊ CPU ಸ್ಪೀಡ್ ಆಗಿರ್ಬೋದು, ಅವೈಲೇಬಲ್ ರ್ಯಾಮ್ ಸ್ಪೇಸ್ ಆಗಿರ್ಬೋದು, ಅಥವಾ ಅವೈಲೇಬಲ್ ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ಡಿಸ್ಕ್ ಸ್ಪೇಸ್ ಆಗಿರ್ಬೋದು, ಈ ಎಲ್ಲ ಒಂದು ಡೇಟಾನ ಜಸ್ಟ್ ಬೈ ರನ್ನಿಂಗ್ ಎ ಒನ್ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ ವಿ ಕ್ಯಾನ್ ಆಕ್ಸೆಸ್ ದಟ್ ಇನ್ಫಾರ್ಮೇಶನ್. ಸೊ ಆ ಒಂದು ಆಟೋಮೇಷನ್ ಪರ್ಪಸ್ಗೋಸ್ಕರ ಬ್ಯಾಶ್ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಸೊ ಇದೇ ರೀತಿ ತುಂಬ ಮಲ್ಟಿಪಲ್ ಯೂಸ್ ಕೇಸಸ್ ಇದೆ ಬ್ಯಾಶ್ ಸ್ಕ್ರಿಪ್ಟ್ ಮೇಲೆ. ಸೊ ಸಿಂಪಲ್ ಆಗಿ ಆ ಬ್ಯಾಶ್ ಸ್ಕ್ರಿಪ್ಟ್ ಬಗ್ಗೆ ಒಂದು ಐಡಿಯಾ ಸಿಗೋದಕ್ಕೆ ಈ ಒಂದು ಎಕ್ಸಾಂಪಲ್ ಸಿನಾರಿಯೋನ ತಗೊಂಡು ಎಕ್ಸ್ಪ್ಲೇನ್ ಬಂದೆ. ಸೊ ಅಂಥ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್ಸ್ ಏನಿರುತ್ತೆ ಅದನ್ನು ನಾವು ರನ್ ಮಾಡೋ ಒಂದು ಪ್ರೊಸೆಸ್ನ ಎಕ್ಸಿಕ್ಯೂಟ್ ಅಂತ ಹೇಳ್ತೀವಿ. ಬ್ಯಾಶ್ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ತೀವಿ. ಸೊ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಂಥ ಒಂದು ಫೈಲ್ಸ್, ಸ್ಪೆಷಲ್ ಫೈಲ್ಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಎಕ್ಸಿಕ್ಯೂಟ್ ಆಕ್ಸೆಸ್ ಕೂಡ ಇರಬೇಕು. ಸೊ ಹಿಯರ್ ಕಮ್ಸ್ ದಿ ಥರ್ಡ್ ಆಕ್ಸೆಸ್, ಎಕ್ಸಿಕ್ಯೂಟ್ ಆಕ್ಸೆಸ್. ಓಕೆ, ಸೊ ಈ ಒಂದು ಎಕ್ಸಿಕ್ಯೂಟ್ ಆಕ್ಸೆಸ್ನ ಆಲ್ಫಾಬೆಟಿಕಲ್ ಆರ್ಡರ್ಲಿ ಸ್ಮಾಲ್ ಲೆಟರ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಆ್ಯಂಡ್ ನ್ಯೂಮರಿಕಲ್ ರೆಪ್ರೆಸೆಂಟೇಷನಲ್ಲಿ ನಂಬರ್ 1 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಆಕ್ಸೆಸ್ ಲೆವೆಲ್ಸ್. ಸೊ 3 ಲೆವೆಲ್ಸ್ ಆಫ್ ಆಕ್ಸೆಸ್ ಲೆವೆಲ್ಸ್ನ ನೋಡಿದ್ವಿ. ಒಂದು ರೀಡ್ ಆಕ್ಸೆಸ್, ಒಂದು ರೈಟ್ ಆಕ್ಸೆಸ್, ಮತ್ತು ಇನ್ನೊಂದು ಎಕ್ಸಿಕ್ಯೂಟ್ ಆಕ್ಸೆಸ್. ಸೊ ಈ 3 ಆಕ್ಸೆಸ್ ಕೂಡ ಡೈರೆಕ್ಟ್ರಿ ಫೋಲ್ಡರ್ಗಾಗಿರ್ಬೋದು ಆ್ಯಂಡ್ ಫೈಲ್ಸ್ಗಾಗಿರ್ಬೋದು ಎರಡಕ್ಕೂ ಸೇಮ್ ಲೆವೆಲ್ ಆಫ್ ಆಕ್ಸೆಸ್ ಆ್ಯಂಡ್ ಸೇಮ್ ಪರ್ಮಿಷನ್ಸ್. ಎರಡೂ ಫೈಲ್ಸ್ಗೆ ಆ್ಯಂಡ್ ಫೋಲ್ಡರ್ಸ್ಗೂ ಕೂಡ ಸೇಮ್ ಪರ್ಮಿಷನ್ಸ್ ಆ್ಯಂಡ್ ಸೇಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಪರ್ಮಿಷನ್ ಲೆವೆಲ್ಸ್ ಅಥವಾ ಆಕ್ಸೆಸ್ ಲೆವೆಲ್ಸ್ ಒಂದು ಕಡೆ ಆದರೆ, ನೆಕ್ಸ್ಟ್ ಬರೋದು ಪರ್ಸೋನಾಸ್. ಸೊ ನಾನು ಆಲ್ರೆಡಿ ಮಾತಾಡಿದಾಗೆ ಒಂದು ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ಪರ್ಸೋನಾಸ್ ಇರುತ್ತೆ, ಅಥವಾ ಡಿಫ್ರೆಂಟ್ ರೋಲ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ಲೆಟ್ಸ್ ಫಾರ್ ಎಕ್ಸಾಂಪಲ್ ಡೆವಲಪರ್ಸ್ ಆಗಿರ್ಬೋದು, ಡೆವಾಪ್ಸ್ ಇಂಜಿನಿಯರ್ ಆಗಿರ್ಬೋದು, ಆ್ಯಂಡ್ QA ಇಂಜಿನಿಯರ್ ಆಗಿರ್ಬೋದು. ಸೊ ಇವರೆಲ್ಲ ಡಿಫ್ರೆಂಟ್ ಪರ್ಸೋನಾಸ್ ಆಗಿ ಸೆಗ್ರಿಗೇಟ್ ಆಗಿರ್ತಾರೆ. ಸೊ ಲಿನಕ್ಸ್ ಸಿಸ್ಟಮಲ್ಲಿ ಬೇಸಿಕ್ ಆಗಿ ಯಾವ ಲೆವೆಲ್ ಆಫ್ ಪರ್ಸೋನಾಸ್ ಇದೆ. ಸೊ ಲಿನಕ್ಸಲ್ಲಿ ನಾವು ಡೆವಾಪ್ಸ್ ಪರ್ಸೋನಾ, ಡೆವಲಪರ್ಗೊಂದು ಪರ್ಸೋನಾ, ನೆಕ್ಸ್ಟ್ QA ಇಂಜಿನಿಯರ್ ಈ ಥರ ನಾವು ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ. ಸೊ ಲಿನಕ್ಸಲ್ಲಿ ಯಾವ ರೀತಿ 3 ಲೆವೆಲ್ಸ್ ಆಫ್ ಪರ್ಸೋನಾಸ್ನ ಅದನ್ನೊಂದು ಸಪ್ರೇಷನ್ ಇದೆ, ಲಿನಕ್ಸಲ್ಲಿ ಯಾವ ರೀತಿ ಆ ಒಂದು ಪರ್ಸೋನಾ ಸಪ್ರೇಷನ್ ಇದೆ ಅನ್ನೋದನ್ನ ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪರ್ಸೋನಾಸ್ ಅಂತ ಬಂದಾಗ ಎಷ್ಟು ಟೈಪ್ಸ್ ಆಫ್ ಪರ್ಸೋನಾಸ್. ಸೊ ಇಲ್ಲಿ ಪರ್ಸೋನಾಸ್ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಸೊ ಯಾವ ಒಂದು ರೀತಿ ಪರ್ಸೋನಾಸ್ನ ಐಡೆಂಟಿಫೈ ಮಾಡ್ತೀವಿ ಲಿನಕ್ಸ್ ಅಲ್ಲಿ ಅಂತ. ಪರ್ಸೋನಾಸ್ ಲೆವೆಲ್ಸ್ ಅಂತ ನೋಡೋದಕ್ಕೆ ಬಂದಾಗ, ಪರ್ಸೋನಾಸ್ ಅಲ್ಲಿ ಫಸ್ಟ್ ಪರ್ಸೋನಾ ಬಂದು ಯೂಸರ್. ಸೊ ಈಸ್ ದ ಒನ್ ಹೂ ಕ್ರಿಯೇಟ್ಸ್ ಅ ಫೈಲ್ ಆರ್ ಡೈರೆಕ್ಟ್ರಿ. ಸೊ ಯೂಸರ್, ದಿಸ್ ಈಸ್ ಎ ಬೇಸಿಕ್ ಪರ್ಸೋನಾ. ಅಂಡ್ ಸೆಕೆಂಡ್ ಒನ್ ಈಸ್ ಗ್ರೂಪ್ಸ್. ಸೊ ಒಂದು ಫೋಲ್ಡರ್ಗಾಗಿರ್ಬೋದು ಅಥವಾ ಒಂದು ಫೈಲ್ಗಾಗಿರ್ಬೋದು, ಅದು ಒಂದು ಶೇರ್ಡ್ ಫೋಲ್ಡರ್ ಅಥವಾ ಒಂದು ಶೇರ್ಡ್ ಫೈಲ್ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ಆ ಒಂದು ಫೈಲ್ಗೆ ಅಥವಾ ಆ ಒಂದು ಫೋಲ್ಡರ್ಗೆ ಮೋರ್ ದೆನ್ ಆಕ್ಸೆಸ್, ಮಲ್ಟಿಪಲ್ ಯೂಸರ್ಸ್ಗೆ ಒಂದು ಆಕ್ಸೆಸ್ ಇದ್ದರೆ ಅದನ್ನು ನಾವು ಥ್ರೂ ಗ್ರೂಪ್ಸ್ ಈಗ ಆ ಪರ್ಸೋನಾಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಡೆವಲಪರ್ ರೆಡಿ ಮಾಡಿರೋಂಥ ಅಥವಾ ಅವರು ಒಂದು ಬಿಲ್ಡ್ ಮಾಡಿರೋಂಥ ಒಂದು ಫೋಲ್ಡರ್ ಇದೆ, ಅದರೊಳಗಡೆ ಸೋರ್ಸ್ ಕೋಡ್ಸ್ನೆಲ್ಲ ಸೇವ್ ಮಾಡಿರ್ತಾರೆ. ಸೊ ಆ ಫೋಲ್ಡರ್ಗೆ ಮಲ್ಟಿಪಲ್ ಡೆವಲಪರ್ಸ್ ಅದ್ರ ಮೇಲೆ ವರ್ಕ್ ಮಾಡ್ತಿರ್ತಾರೆ ಅಲ್ರ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಡೆವಲಪರ್ 1 ಕ್ರಿಯೇಟ್ ಮಾಡಿರೋ ಫೋಲ್ಡರ್ಗೆ ಅಥವಾ ಫೈಲ್ಗೆ ಡೆವಲಪರ್ 2 ಅಥವಾ ಡೆವಲಪರ್ 3 ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅನ್ನುವಂಥ ಟೈಮಲ್ಲಿ, ಸೊ ಇಲ್ಲಿ ಅಟ್ ಎ ಟೈಮ್ 3 ಮೆಂಬರ್ಸ್ ಆರ್ ಆಕ್ಸೆಸಿಂಗ್ ದ ಸೇಮ್ ಫೋಲ್ಡರ್ ಆ್ಯಂಡ್ ಸೇಮ್ ಫೈಲ್. ನಾವಿಲ್ಲಿ ಒಂದು ಗ್ರೂಪ್ ಲಿನಕ್ಸ್ ಸಿಸ್ಟಮಲ್ಲಿ ಒಂದು ಬೆಸ್ಟ್ ಪ್ರಾಕ್ಟೀಸ್ ಮೆಥಡ್ ಅಂತಂದರೆ, ಈ ರೀತಿ ಒಂದು ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕಾದ್ರೆ ಒಂದು ಸಪ್ರೇಟ್ ಗ್ರೂಪ್ನ ಕ್ರಿಯೇಟ್ ಮಾಡಿ, ಆ ಗ್ರೂಪ್ ಒಳಗಡೆ ಯಾವ ಯೂಸರ್ಸ್ಗೆ ನಾವು ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕು, ರೀಡ್ ಆಕ್ಸೆಸ್ಸಾ ಅಥವಾ ರೈಟ್ ಆಕ್ಸೆಸ್ ಅಥವಾ ಎಕ್ಸಿಕ್ಯೂಟ್ ಆಕ್ಸೆಸ್, ಯಾವ ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಆ ಗ್ರೂಪ್ ಒಳಗಡೆ
ಯಾರ್ಯಾರಿಗೆ ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕು ಆ ಯೂಸರ್ಸ್ನ ಆ್ಯಡ್ ಮಾಡಿ ಆ್ಯಂಡ್ ಆ ಗ್ರೂಪ್ಗೆ ಆ ಪರ್ಮಿಷನ್ಸ್ನ ಅಸೈನ್ ಮಾಡ್ತಾರೆ. ದಿಸ್ ಈಸ್ ಬೇಸಿಕಲಿ ಮೆನ್ಷನ್ಡ್ ಆಸ್ ಗ್ರೂಪ್ ಪರ್ಸೋನಾ ಆ್ಯಂಡ್ ಈ ಗ್ರೂಪ್ನ ಸ್ಮಾಲ್ ಲೆಟರ್ ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಯೂಸರ್ಸ್ ಆಯಿತು, ಗ್ರೂಪ್ಸ್ ಆಯಿತು. ಸೊ ಯೂಸರ್ ಅಂದರೆ ಬೇಸಿಕಲಿ ದ ಒನ್ ಹೂ ಕ್ರಿಯೇಟೆಡ್ ದ ಫೋಲ್ಡರ್ ಆರ್ ಫೈಲ್. ಗ್ರೂಪ್ಸ್ ಅಂದರೆ ಇಟ್ಸ್ ಎನ್ ಆರ್ಗನೈಸೇಷನ್ ಬೇಸ್ಡ್ ಗ್ರೂಪ್. ಅವರು ಯಾರ್ಯಾರಿಗೆ ಆಕ್ಸೆಸ್ನ ಶೇರ್ ಮಾಡಬೇಕು ಅಥವಾ ಯಾರನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ದೇರ್ ಪರ್ಸನಲ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅವರು ಮಾಡಿರ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಕಮ್ಸ್ ದಿ ಥರ್ಡ್ ಪರ್ಸನ್ ಇಸ್ ಅದರ್. ಸೊ ಅದರ್ಸ್ ಅನ್ನೋ ವರ್ಡ್ ಕ್ಲೀನಾಗಿ ಸ್ಪೆಸಿಫೈ ಮಾಡ್ತಾ ಇದೆ. ಈ ಅದರ್ಸ್ ಅನ್ನೋರು ಯೂಸರ್ ಕೂಡ ಆಗಿರೋದಿಲ್ಲ ಆ್ಯಂಡ್ ಗ್ರೂಪ್ ಮೆಂಬರ್ ಕೂಡ ಆಗಿರೋದಿಲ್ಲ. ಸೊ ಯಾರು ಓನರ್ ಅಲ್ಲ, ಯಾರು ಆ ಫೋಲ್ಡರ್ ಅಥವಾ ಫೈಲ್ನ ಕ್ರಿಯೇಟ್ ಮಾಡಿಲ್ಲ ಆ್ಯಂಡ್ ಆಲ್ಸೋ ಯಾರು ಆ ಸ್ಪೆಸಿಫೈಡ್ ಮೆನ್ಷನ್ಡ್ ಗ್ರೂಪಲ್ಲಿ ಕೂಡ ಇಲ್ಲ, ಅವರನ್ನ ಅದರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಅದರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಓ. ಸೊ ನಿಮಗೆ ಬೇಸಿಕ್ ಆಗಿ ಆಕ್ಸೆಸ್ ಲೆವೆಲ್ಸ್ ಮತ್ತು ಪರ್ಸೋನಾಸ್ ಬಗ್ಗೆ ಇಷ್ಟು ಬೇಸಿಕ್ ಐಡಿಯಾ ಸದ್ಯಕ್ಕೆ ಇದ್ರೆ ಸಾಕು. ನಾವು ಯಾವಾಗ ಥ್ರೂ ಕಮ್ಯಾಂಡ್ಸ್ CLI ಅಲ್ಲಿ ನಾವು ಹೇಗೆ ಒಂದು ಫೋಲ್ಡರ್ ಅಥವಾ ಫೈಲ್ನ ಕ್ರಿಯೇಟ್ ಮಾಡಿದಾಗ ಅದು ಯಾವ ರೀತಿ ಈ ಒಂದು ರೀಡ್ ಆಕ್ಸೆಸ್ ಲೆವೆಲ್ಸ್ ಆಗಿರ್ಬೋದು ಮತ್ತು ಪರ್ಸೋನಾಸ್ ಲೆವೆಲ್ಸು ಹೇಗೆ ಅಲ್ಲಿ ನಮಗೆ ಅಪ್ಲೈ ಆಗುತ್ತೆ ಆ್ಯಂಡ್ ಇಂಪ್ಲೈ ಆಗುತ್ತೆ ಅನ್ನೋದನ್ನ CLI ಅಲ್ಲಿ ನೋಡ್ತಾ ಹೋಗೋಣ. ಸೊ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದ ಮೇನ್ ಇಂಟೆನ್ಷನ್ ಏನು ಅನ್ನೋದನ್ನ CLI ಹೋದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು CLI. ಇವಾಗ ಒಂದು ಎಕ್ಸಾಂಪಲ್ ಸಿನಾರಿಯೋ ತಗೊಂಡು ಈ ಒಂದು ಆಕ್ಸೆಸ್ ಆಗಿರ್ಬೋದು ಮತ್ತು ಪರ್ಸೋನಾಸ್ ಆಗಿರ್ಬೋದು ಇದೆಲ್ಲ ಥ್ರೂ ಕಮ್ಯಾಂಡ್ಸ್ ನಾವೇ ಎಕ್ಸಿಕ್ಯೂಟ್ ಮಾಡ್ತಾ ಕಲಿತಾ ಹೋಗೋಣ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯೂಸರ್ 1 ಒಂದು ಡೈರೆಕ್ಟ್ರಿಯಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಯೂಸರ್ 1 ಒಂದು ಡೈರೆಕ್ಟ್ರಿಯಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡಿದಾಗ ಲಿನಕ್ಸ್ ಸಿಸ್ಟಮಲ್ಲಿ ಬೇಸಿಕ್ ಬೈ ಡಿಫಾಲ್ಟ್ ಯಾವ ಪರ್ಮಿಷನ್ಸ್ ಅದಕ್ಕೆ ಸೆಟ್ ಆಗುತ್ತೆ, ಯಾವ ಆಕ್ಸೆಸಸ್ ಬೈ ಡಿಫಾಲ್ಟ್ ಬರುತ್ತೆ ಆ್ಯಂಡ್ ಹೌ ಟು ಮಾಡಿಫೈ ದೋಸ್ ಡಿಫಾಲ್ಟ್ ಪರ್ಮಿಷನ್ಸ್ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಸೊ ಆ್ಯಸ್ ಪರ್ ದ ಎಕ್ಸಾಂಪಲ್ ಸಿನಾರಿಯೋ ನಾನು ಆಲ್ರೆಡಿ 2 ಯೂಸರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಯೂಸರ್ 1 ಆ್ಯಂಡ್ ಯೂಸರ್ 2. ಸೊ ಆ್ಯಸ್ ಎ ಯೂಸರ್ 1 ನಾವು ಒಂದು ಡೈರೆಕ್ಟ್ರಿಯಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಲೆಟ್ ಅಸ್ ಕ್ರಿಯೇಟ್ ಬೋತ್ ಫೈಲ್ ಆ್ಯಂಡ್ ಫೋಲ್ಡರ್ ಡೈರೆಕ್ಟ್ರಿ. ಸೊ let us select TMP, temporary folder or temporary directory, to create some folder and file. ಸೊ ಯಾರಾಗಿ ಇವಾಗ ನೀವು ಯೂಸರ್ 1 ಆಸ್ ಎ ಯೂಸರ್ 1 ಯು ಶುಡ್ ಕ್ರಿಯೇಟ್ ಒನ್ ಫೋಲ್ಡರ್ ಆ್ಯಂಡ್ ಫೈಲ್. ಲೆಟ್ಸ್ ಸೇ ಸೊ ಫಸ್ಟ್ ಲಾಗಿನ್ ಆಸ್ ಎ ಯೂಸರ್ 1, ಸ್ವಿಚ್ ಯೂಸರ್ ಟು ಯೂಸರ್ 1. ಓಕೆ, ಯೂಸರ್ 1 ಆಗಿ ನೀವು ಸ್ವಿಚ್ ಆಗಿದ್ದೀರಾ. ಸೊ ಇವಾಗ ನೀವು ಟೆಂಪ್ರರಿ ಡೈರೆಕ್ಟ್ರಿಯಲ್ಲಿ ಒಂದು ಫೋಲ್ಡರ್ನ ನಾವು ಕ್ರಿಯೇಟ್ ಮಾಡೋಣ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಬೈ ಡಿಫಾಲ್ಟ್ ಪರ್ಮಿಷನ್ಸ್ ಮತ್ತು ಆಕ್ಸೆಸ್ ಲೆವೆಲ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಲಿನಕ್ಸ್ ಸಿಸ್ಟಮ್ಸಲ್ಲಿ ಬೈ ಡಿಫಾಲ್ಟ್ ಏನು ಪರ್ಮಿಷನ್ಸ್ ಮತ್ತು ಆಕ್ಸೆಸ್ ಬರುತ್ತೆ ಅನ್ನೋದನ್ನು. ಸೊ ಇವಾಗ ನಾವು ಯಾಕೆ ಟೆಂಪ್ರರಿ ಡೈರೆಕ್ಟ್ರಿ TMP ಫಾರ್ ಡೈರೆಕ್ಟ್ರಿನ ಯಾಕೆ ಚೂಸ್ ಮಾಡಿದ್ವಿ ಅನ್ನೋದನ್ನು ನಾವು ಈ ಎಕ್ಸಸೈಸ್ನ ಈ ಎಕ್ಸಾಂಪಲ್ ಸಿನಾರಿಯೋನ ಎಕ್ಸಿಕ್ಯೂಟ್ ಮಾಡ್ತಾ ಮುಂದೆ ಹೋದಾಗೆ ನಮಗೆ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಚೇಂಜ್ ಅವರ್ ಡೈರೆಕ್ಟರಿ ಟು temp. So there is no folder, so let us create our own folder. ಸೊ ನಾವು mkdir ಮೇಕ್ ಡೈರೆಕ್ಟರಿ ಕಮಾಂಡ್ನ ಯೂಸ್ ಮಾಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡೋಣ, ಫೋಲ್ಡರ್ 1. ಓಕೆ, ಆಸ್ ವಿ ಕ್ಯಾನ್ ಸಿ ಹಿಯರ್ ಫೋಲ್ಡರ್ 1 ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಏನು ಒಂದು ಫೋಲ್ಡರ್ 1 ಅನ್ನೋದು ಕ್ರಿಯೇಟ್ ಆಗಿದೆ. ಈ ಫೋಲ್ಡರ್ 1ಗೆ ಬೈ ಡಿಫಾಲ್ಟ್ ಲಿನಕ್ಸ್ ಸಿಸ್ಟಮ್ಸಿಂದ ಬೈ ಡಿಫಾಲ್ಟ್ ಆಗಿ ಯಾವ ಪರ್ಮಿಷನ್ಸ್ ಅಸೈನ್ ಆಗಿದೆ,
ಯಾವ ಯಾವ ಟೈಪ್ಸ್ ಆಫ್ ಆಕ್ಸೆಸ್ ಇದಕ್ಕೆ ಅಸೈನ್ ಆಗಿದೆ ಅನ್ನೋದನ್ನ ನಾವು ನೋಡಬೇಕು ಅಂತಂದ್ರೆ ನಾರ್ಮಲ್ ಆಗಿ LS ಮಾಡಿದಾಗ ಅಥವಾ ಲಿಸ್ಟ್ ಮಾಡಿದಾಗ ನಮಗೆ ಆ ಒಂದು ಇನ್ಫಾರ್ಮೇಶನ್ ನಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಲಾಂಗ್ ಲಿಸ್ಟಿಂಗ್ ಫಾರ್ಮೆಟ್ ಅಲ್ಲಿ ನಾವು LSನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಯೂಸ್ ಮಾಡುವಂಥ ಕಮಾಂಡ್ LS ಸ್ಪೇಸ್ -L. -L ಸ್ಟ್ಯಾಂಡ್ಸ್ ಫಾರ್ ಲಾಂಗ್ ಲಿಸ್ಟಿಂಗ್ ಫಾರ್ಮೆಟ್. ಸೊ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ನಮಗೆ ಫೋಲ್ಡರ್ 1 ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಲೈನ್ ಏನು ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಅಲ್ಲೆಲ್ಲ ಫೋಲ್ಡರ್ಗಾಗಿರ್ಬೋದು ಫೈಲ್ಗಾಗಿರ್ಬೋದು ಸೇಮ್ ರೀತಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಲಾಂಗ್ ಲಿಸ್ಟಿಂಗ್ ಫಾರ್ಮೆಟಲ್ಲಿ. ಒನ್ ಲೈನ್, ಒನ್ ಫೋಲ್ಡರ್ ಅಥವಾ ಒಂದು ಫೈಲ್ಗೆ ಒಂದು ಲೈನಲ್ಲಿ ಅದರದ್ದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನಾವು ಫಸ್ಟ್ ವರ್ಡ್ ಅಥವಾ ಫಸ್ಟ್ ಲೆಟರಿಂದ ನಾವು ನೋಡೋದಾದರೆ ಈ ಒಂದು ಫಸ್ಟ್ ಲೆಟರ್ ಏನು ರೆಪ್ರೆಸೆಂಟ್ ಮಾಡ್ತಿದ್ಯಪ್ಪ ಅಂತಂದರೆ ಡಿ ಸ್ಟ್ಯಾಂಡ್ಸ್ ಫಾರ್ ಡೈರೆಕ್ಟ್ರಿ. ಸೊ ನಾವಿವಾಗ ಏನು ಕ್ರಿಯೇಟ್ ಮಾಡಿದ್ವಿ, ಯಾವ ಕಮಾಂಡ್ ಯೂಸ್ ಮಾಡಿದ್ವಿ, ಮೇಡ್ ಡೈರೆಕ್ಟ್ರಿ ಕಮಾಂಡ್ ಯೂಸ್ ಮಾಡಿ ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಿದ್ವಿ. ಸೊ ದಿಸ್ ಡಿ ರೆಪ್ರೆಸೆಂಟ್ಸ್ ಡೈರೆಕ್ಟ್ರಿ. ಸೊ ನಾವಿಲ್ಲಿ ಎಲ್ಲೋ ಒಂದು ಕಡೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಟ್ಯಾಂಪ್ ಡೌನ್ ಅನ್ನೋ ಒಂದು ಫೈಲ್ನ ನೋಡಿದ್ರೆ ಇಲ್ಲಿ ಡಿ ಸ್ಪೆಸಿಫೈ ಆಗಿಲ್ಲ, ಇಲ್ಲಿ --- ಸ್ಪೆಸಿಫೈ ಆಗಿದೆ. ಸೊ ದಟ್ ಮೀನಿಂಗ್ ಇಸ್ ಅದು ಫೋಲ್ಡರ್ ಅಲ್ಲ, ಅದು ಒಂದು ಫೈಲ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಡಿ ಸ್ಪೆಸಿಫೈ ಆಗುತ್ತೆ ಅಟ್ ದಿ ಫಸ್ಟ್ ಲೆಟರ್ ಪೊಸಿಷನ್ ಅದು ಡೈರೆಕ್ಟ್ರಿ ಆಗಿರುತ್ತೆ. ಸೊ ದಿಸ್ ಡಿ ರೆಪ್ರೆಸೆಂಟ್ಸ್ ಇಟ್ಸ್ ಎ ಡೈರೆಕ್ಟ್ರಿ. ಫೋಲ್ಡರ್ 1 ಇಸ್ ಎ ಡೈರೆಕ್ಟ್ರಿ. ಓಕೆ, ನೆಕ್ಸ್ಟ್ ನಾವು ಕಾನ್ಸೆಪ್ಚುಯಲ್ ಪ್ರಕಾರ ಅರ್ಥ ಮಾಡ್ಕೊಂಡ ಹಾಗೆ ನೀವಿಲ್ಲಿ ಅಬ್ಸರ್ವ್ ಮಾಡಿದಾಗೆ ರೀಡ್, ರೈಟ್, ಎಕ್ಸಿಕ್ಯೂಟ್ RWX, R-X. ಸೊ 3 ಟೈಪ್ಸ್ ಆಫ್ ಇಲ್ಲಿ ಆಕ್ಸೆಸ್ ಲೆವೆಲ್ಸ್ನ ಕೂಡ ನಾವು ನೋಡಿ ಆಯಿತು. ರೀಡ್ ಆಕ್ಸೆಸ್, ರೈಟ್ ಆಕ್ಸೆಸ್ ಮತ್ತು ಎಕ್ಸಿಕ್ಯೂಟ್ ಆಕ್ಸೆಸ್ನ ಕೂಡ ಇಲ್ಲಿ ನೋಡ್ಬೋದು. ಆ್ಯಂಡ್ ನೀವು ಇನ್ನೊಂದನ್ನು ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ದೇರ್ ಆರ್ ಟೋಟಲ್ 9 ಕ್ಯಾರೆಕ್ಟರ್ಸ್ ಎಕ್ಸೆಪ್ಟ್ ಡಿ. ಈಗ ಫಸ್ಟ್ ಒನ್ ಡಿ ಲೆಟರ್ನ ಒಂದನ್ನು ಸಪ್ರೇಟ್ ಆಗಿ ಬಿಟ್ಟರೆ ನಮಗೆ ಡಿ ಬಿಟ್ಟು ನೆಕ್ಸ್ಟು ಮೂರಲ್ಲ, ಟೋಟಲ್ 9 ಲೆಟರ್ಸ್ ಇದೆ. ಅಂದರೆ ಟೋಟಲ್ 9 ಪರ್ಮಿಷನ್ಸ್ ಇಲ್ಲಿ ಲಿಸ್ಟ್ ಆಗಿದೆ. ಸೊ ಆಲ್ರೆಡಿ RWX ಅನ್ನೋದು ಒಂದ್ಸಲ ಮೆನ್ಷನ್ ಆಗಿದೆ. ಇಲ್ಲಿ ಏನಕ್ಕೆ ಟೋಟಲ್ 9 ಇದೆ ಆ್ಯಂಡ್ ಪ್ಯಾಟ್ರನ್ ನೋಡಿದ್ರೆ ನಮಗೆ W ಮಿಸ್ ಆಗಿದೆ. ಇದೇನಿದೆ, ಇದು ಪ್ಯಾಟ್ರನ್ ಏನಿದೆ, ಇದು ಸಿಂಟ್ಯಾಕ್ಸ್ ಏನಿದು ಅನ್ನೋದನ್ನು ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೋಬೇಕು ಅನ್ನೋದಿದ್ರೆ ಸೊ ಇಲ್ಲಿ ನಿಮಗೆ ಜಸ್ಟ್ ನೋಡೋದಕ್ಕೆ ಆಕ್ಸೆಸ್ ಕಾಣಿಸ್ತಾ ಇದೆ, ಪರ್ಮಿಷನ್ಸ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನು ಇನ್ನೊಂದು ಕಾನ್ಸೆಪ್ಟ್ ಇದೆ ಅಂತಂದರೆ ಹಿಯರ್ ಕಮ್ಸ್ ದ ಪರ್ಸೋನಾಸ್. ಸೊ ಈ ಒಂದು ಫಸ್ಟ್ 3 ಪರ್ಮಿಷನ್ಸ್ ಏನಿದೆ, ರೀಡ್ ಆಕ್ಸೆಸ್, ರೈಟ್ ಆಕ್ಸೆಸ್ ಆ್ಯಂಡ್ ಎಕ್ಸಿಕ್ಯೂಟ್ ಆಕ್ಸೆಸ್, ಈ ಒಂದು ಫಸ್ಟ್ 3 ಪರ್ಮಿಷನ್ಸ್ ಬಂದ್ಬಿಟ್ಟು ಯೂಸರ್ಸ್ಗೆ, ಅದು ಸ್ಪೆಸಿಫೈ ಆಗಿರೋದು ಯೂಸರ್ ಪರ್ಸೋನಾಗೆ. ನೆಕ್ಸ್ಟ್ ಸೆಕೆಂಡ್ ಮತ್ತೆ ರೀಡ್, ಮತ್ತು ಇಲ್ಲಿ ರೈಟ್ ಆಕ್ಸೆಸ್ ಇಲ್ಲ, ಸೊ ಡ್ಯಾಶಿಂದ ಮೆನ್ಷನ್ ಆಗಿದೆ ರೀಡ್ -X. ಸೊ ರೀಡ್ ಆಕ್ಸೆಸ್, ನೋ ರೈಟ್ ಆಕ್ಸೆಸ್ ಆ್ಯಂಡ್ ಎಕ್ಸಿಕ್ಯೂಟ್ ಆಕ್ಸೆಸ್ ಬಂದ್ಬಿಟ್ಟು ಸೆಕೆಂಡ್ ಪರ್ಸೋನ ಬಂದು ಗ್ರೂಪ್ಸ್ ಪರ್ಸೋನಾಗೆ. ಸೊ ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ಗೆ ರೀಡ್ ಆಕ್ಸೆಸ್ ಇದೆ, ರೈಟ್ ಆಕ್ಸೆಸ್ ಇದೆ, ಬಟ್ ರೀಡ್ ಆಕ್ಸೆಸ್ ಇದೆ, ಎಕ್ಸಿಕ್ಯೂಟ್ ಆಕ್ಸೆಸ್ ಇದೆ, ಬಟ್ ರೈಟ್ ಆಕ್ಸೆಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ 3 ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಇದು ಅದರ್ಸ್ ಪರ್ಸೋನಾಗೆ. ಸೊ ಅದರ್ಸ್ ಅಂತಂದರೆ ಅವರು ಯೂಸರ್ಸ್ ಕೂಡ ಅಲ್ಲ ಆ್ಯಂಡ್ ಯಾವುದೇ ರೀತಿ ಒಂದು ಗ್ರೂಪಲ್ಲಿ ಕೂಡ ಸ್ಪೆಸಿಫೈ ಮಾಡಿರೋ ಯೂಸರ್ ಕೂಡ ಅಲ್ಲ, ಅವರು ಅದರ್ಸ್ ಕ್ಯಾಟಗರಿಗೆ ಬರ್ತಾರೆ. ಸೊ ಆ ಅದರ್ಸ್ದು ಪರ್ಮಿಷನ್ಸ್ ಲೆವೆಲ್ಸ್ನ ನಾವು ಲಾಸ್ಟ್ 3 ಕ್ಯಾರೆಕ್ಟರ್ಸಲ್ಲಿ ನೋಡ್ಬೋದು. ಸೊ ಫಸ್ಟ್ ಒಂದು ಡೈರೆಕ್ಟ್ರಿನ ಮೆನ್ಷನ್ ಮಾಡೋದಕ್ಕೆ ಏನು ಲೆಟರ್ ಡಿ ಇದೆ, ಅದಾದಮೇಲೆ ನೆಕ್ಸ್ಟ್ ಟೋಟಲ್ 9 ಕ್ಯಾರೆಕ್ಟರ್ಸ್ನ ಈಚ್ ಆಫ್ 3 ಇನ್ ಎ ಸೀಕ್ವೆನ್ಷಿಯಲ್ ಆರ್ಡರ್ ಡಿವೈಡ್ ಮಾಡಿದಾಗ ನಮಗೆ ಕರೆಕ್ಟ್ 3 ಗ್ರೂಪ್ ಆಫ್ ಪರ್ಮಿಷನ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ಫಸ್ಟ್ ಒನ್ ಸ್ಟ್ಯಾಂಡ್ಸ್ ಫಾರ್ ಯೂಸರ್ ಪರ್ಸೋನಾ, ಸೆಕೆಂಡ್ ಒನ್ ಸ್ಟ್ಯಾಂಡ್ಸ್ ಫಾರ್ ಗ್ರೂಪ್ ಪರ್ಸೋನಾ ಆ್ಯಂಡ್ ಥರ್ಡ್ ಒನ್ ಸ್ಟ್ಯಾಂಡ್ಸ್ ಫಾರ್ ಅದರ್ಸ್ ಪರ್ಸೋನಾ. ಸೊ ಇವಾಗ ಆ ಒಂದು ಫೈಲ್ಗೆ ಯೂಸರ್ಗೆ ಯಾವ್ಯಾವ ಪರ್ಮಿಷನ್ಸ್ ಇದೆ, ಗ್ರೂಪ್ಸ್ಗೆ ಯಾವ್ಯಾವ ಪರ್ಮಿಷನ್ಸ್ ಇದೆ ಆ್ಯಂಡ್ ಅದರ್ಸ್ ಪರ್ಸೋನಾಗೆ ಯಾವ್ಯಾವ ಪರ್ಮಿಷನ್ಸ್ ಇದೆ ಅನ್ನೋದನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ಈ ಒಂದು ಸಿಂಟ್ಯಾಕ್ಸಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯೂಸರ್ 1 ಮತ್ತು ಯೂಸರ್ 1 ಅಂತ 2 ಕಡೆ ಸ್ಪೆಸಿಫೈ ಆಗಿದೆ. ಸೊ ಇಲ್ಲಿ ಫಸ್ಟ್ ಯೂಸರ್ 1 ಅಂತ ಅಂದರೆ ಹೂ ಇಸ್ ದ ಓನರ್ ಆಫ್ ದಟ್ ಫೈಲ್ ಆರ್ ಡೈರೆಕ್ಟ್ರಿ. ಸೊ ಈ ಒಂದು ಡೈರೆಕ್ಟ್ರಿಗೆ ಓನರ್ ಬಂದ್ಬಿಟ್ಟು ಯೂಸರ್ 1 ಆಗಿರ್ತಾರೆ. ಆ್ಯಂಡ್ ಯಾವ ಗ್ರೂಪ್ಗೆ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಅನ್ನೋ ಒಂದು ಇದನ್ನು ಈ ಒಂದು ಸೆಕೆಂಡ್ ವರ್ಡ್ ಅಂದರೆ ಸೆಕೆಂಡ್ ಈ ಪೊಸಿಷನ್ ರೆಪ್ರೆಸೆಂಟ್ ಮಾಡುತ್ತೆ, ಅದು ಕೂಡ ಯೂಸರ್ 1 ಆಗಿ ಮೆನ್ಷನ್ ಆಗಿದೆ.
ಸೊ ಯಾಕೆ ಯೂಸರ್ 1 ಆಗಿನೇ ಮೆನ್ಷನ್ ಆಗಿದೆ ಅಂತಂದ್ರೆ ಲಿನಕ್ಸ್ ಸಿಸ್ಟಮ್ ಅಲ್ಲಿ ವೆನೆವರ್ ಯು ಕ್ರಿಯೇಟ್ ಎ ಯೂಸರ್, ಅದೇ ಸೇಮ್ ಯೂಸರ್ ನೇಮ್ ಅಲ್ಲಿ ನಮಗೆ ಗ್ರೂಪ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಬೈ ಡಿಫಾಲ್ಟ್ ಅದು ಲಿನಕ್ಸ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ನಾವು ಒಂದು ಯೂಸರ್ನ ಕ್ರಿಯೇಟ್ ಮಾಡಿದ್ರೆ ಅವ್ರನ್ನೇ ಯೂಸರ್ ನೇಮ್ ಅಲ್ಲೇ ಒಂದು ಸಪರೇಟ್ ಗ್ರೂಪ್ ಕೂಡ ಕ್ರಿಯೇಟ್ ಆಗುತ್ತೆ. ಆ ಗ್ರೂಪ್ ನೇಮ್ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇಲ್ಲಿಗೆ ಗ್ರೂಪ್ಸ್ಗೆ ಅಸೈನ್ ಆಗುತ್ತೆ. ಸೊ ಓನರ್ ಬಂದ್ಬಿಟ್ಟು ಯೂಸರ್ 1 ಆಗಿರ್ತಾರೆ ಆ್ಯಂಡ್ ಇದ್ರದ್ದು ಆಕ್ಸೆಸ್ ಬಂದ್ಬಿಟ್ಟು ಯೂಸರ್ 1 ಗ್ರೂಪ್ಗೆ ಇರುತ್ತೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಆ್ಯಂಡ್ ಇದು ಕ್ರಿಯೇಷನ್ ಡೇಟ್ ಆ್ಯಂಡ್ ಟೈಮ್ನ ಮೆನ್ಷನ್ ಮಾಡ್ತಾ ಇದೆ ಅಲ್ಲಿ ಈ ಸಿಂಟೆಕ್ಸು. ಸೊ ನಮಗೆ ಈ ಒಂದು ಲೈನಲ್ಲಿ ಮೇನ್ ಬೇಕಾಗಿರೋದು ಫಸ್ಟ್ ಅದ್ರದ್ದು ಡೈರೆಕ್ಟರಿನ ಅಥವಾ ಫೈಲ್ ಅಂತ ಮೆನ್ಷನ್ ಮಾಡೋ ಫಸ್ಟ್ ಕ್ಯಾರೆಕ್ಟರ್ ಆ್ಯಂಡ್ ನೆಕ್ಸ್ಟ್ ಪರ್ಮಿಷನ್ ಲೆವೆಲ್ಸ್, ನೆಕ್ಸ್ಟ್ ಈ ಸೆಕೆಂಡ್ ಪೊಸಿಷನ್, ಈ ಥರ್ಡ್ ಪೊಸಿಷನ್ ಬಂದ್ಬಿಟ್ಟು ಯೂಸರ್ ನೇಮ್ನ ಸ್ಪೆಸಿಫೈ ಮಾಡುತ್ತೆ ಆ್ಯಂಡ್ ಈ ಫೋರ್ತ್ ಪೊಸಿಷನ್ ಬಂದ್ಬಿಟ್ಟು ಯಾವ ಗ್ರೂಪ್ಗೆ ಈ ಫೋಲ್ಡರ್ ಅಥವಾ ಈ ಫೈಲ್ ಮೇಲೆ ಆಕ್ಸೆಸ್ ಇದೆ ಅಥವಾ ಓನರ್ಶಿಪ್ ಇದೆ ಅನ್ನೋದನ್ನ ಇದು ಸ್ಪೆಸಿಫೈ ಮಾಡುತ್ತೆ. ಸೊ ಇದಿಷ್ಟು ಬೈ ಡಿಫಾಲ್ಟ್ ನೀವು ಫೋಲ್ಡರ್ ಅಥವಾ ಫೈಲ್ನ ಕ್ರಿಯೇಟ್ ಮಾಡಿದಾಗ ಅಸೈನ್ ಆಗುವಂಥ ಪರ್ಮಿಷನ್ಸ್. ಸೊ ಇವಾಗ ಇದೇ ಈ ಫೋಲ್ಡರ್ ಒಳಗಡೆ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಲೆಟ್ ಗೆಟ್ ಇನ್ ಟು ಫೋಲ್ಡರ್ 1. ಸೊ ಇನ್ಸ್ಟೆಂಟ್ ಆಗಿ ನಾವು ಈ ಎಕ್ಸಾಂಪಲ್ ಸಿನಾರಿಯೋದಲ್ಲಿ ಒಂದು ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡೋಣ. ಸೊ ಲೆಟ್ ಅಸ್ ಯೂಸ್ ಟಚ್ ಕಮಾಂಡ್. ಸೊ VI ಕಮಾಂಡ್ನ ಯೂಸ್ ಮಾಡಿದ್ರೆ ನಮಗೆ VI ಎಡಿಟರ್ ಎಲ್ಲ ಓಪನ್ ಆಗುತ್ತೆ. ಸೊ ಅದರಲ್ಲಿ ಕಂಟೆಂಟ್ನ ಸೇವ್ ಮಾಡಿ ಥ್ರೂ CLI ಕಮಾಂಡ್ಸಿಂದ WQ ಮತ್ತು ಎಕ್ಸ್ಲಾಮೇಟ್ರಿ ಮಾರ್ಕ್ ಹಾಕಿ ಸೇವ್ ಮಾಡಿ ಎಲ್ಲ ಹಿಡಿಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಇನ್ಸ್ಟೆಂಟಾಗಿ ಯಾವುದಾದ್ರೂ ಫೈಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಯಾವಾಗಲೂ ಟಚ್ ಕಮಾಂಡ್ನ ಯೂಸ್ ಮಾಡ್ಬೋದು. ಇಟ್ಸ್ ಎ ಸೂಪರ್ ಪವರ್ಫುಲ್ ಒನ್. ಸೊ ಟಚ್ file1.txt. ಸೊ ಲಿಸ್ಟ್ ಮಾಡಿದ್ರೆ ನಮಗೆ file1 ಅನ್ನೋ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಫೈಲ್ದು ಏನು ಬೇಸಿಕ್ ಪರ್ಮಿಷನ್ಸ್ ಇದೆ, ಏನು ಅಸೈನ್ ಆಗಿದೆ ಬೈ ಡಿಫಾಲ್ಟ್ ಅಂತ ನೋಡೋದಾದ್ರೆ, ಸೊ ಫಸ್ಟ್ ಕ್ಯಾರೆಕ್ಟರ್ ಬಂದು -/ ಇದೆ. ಸೊ ಅಲ್ಲಿಗೆ ಇದೇನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಇದು ಡೈರೆಕ್ಟ್ರಿ ಅಲ್ಲ, ದಿಸ್ ಈಸ್ ಎ ಫೈಲ್ ಅನ್ನೋದನ್ನ ಫಸ್ಟ್ - ಅನ್ನೋದು ಸ್ಪೆಸಿಫೈ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಸೇಮ್ ಟೋಟಲ್ 9 ಕ್ಯಾರೆಕ್ಟರ್ಸ್ ಇದೆ. ಸೊ ಈಚ್ ಅದು 3 ಸೀಕ್ವೆನ್ಷಿಯಲ್ ಆರ್ಡರಲ್ಲಿ 3 ಕ್ಯಾರೆಕ್ಟರ್ಸ್ ಒಂದೊಂದು ಪರ್ಸೋನಾಗೆ ಡಿವೈಡ್ ಆಗಿದೆ. ಸೊ ಫಸ್ಟ್ 3 ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ಸ್ ಯೂಸರ್ ಪರ್ಸೋನಾ, ಸೆಕೆಂಡ್ 3 ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ ಗ್ರೂಪ್ ಪರ್ಸೋನಾ ಆ್ಯಂಡ್ ಲಾಸ್ಟ್ 3 ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ಸ್ ಅದರ್ಸ್ ಪರ್ಸೋನಾ. ಆ್ಯಂಡ್ ಇಲ್ಲಿ ಈ ಒಂದು ಫೈಲ್ಗೆ ಯೂಸರ್ಗೆ ರೀಡ್ ಆಕ್ಸೆಸ್ ಇದೆ, ರೈಟ್ ಆಕ್ಸೆಸ್ ಇದೆ, ಎಕ್ಸಿಕ್ಯೂಟ್ ಆಕ್ಸೆಸ್ ಇಲ್ಲ. ಆ್ಯಂಡ್ ಗ್ರೂಪ್ಸ್ ಆ್ಯಂಡ್ ಅದರ್ಸ್ಗೆ ಜಸ್ಟ್ ಓನ್ಲಿ ರೀಡ್ ಆಕ್ಸೆಸ್ ಇದೆ. ಆ್ಯಂಡ್ ಆಸ್ ವಿ ಡಿಸ್ಕಸ್ಡ್ ಬಿಫೋರ್, ಇದರ ಓನರ್ ಕೂಡ ಯೂಸರ್ 1 ಆ್ಯಂಡ್ ಇದರ ಗ್ರೂಪ್ ಓನರ್ಶಿಪ್ ಕೂಡ ಯೂಸರ್ 1 ಅನ್ನೋ ಒಂದು ಗ್ರೂಪ್ಗೆ ಅಸೈನ್ ಆಗಿದೆ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿರೋ ಒಂದು ಆಪರೇಷನ್ಲಿ ನಾವು ಯಾವುದಾದ್ರೂ ಒಂದನ್ನು ಮಾಡಿಫೈ ಮಾಡೋಣ. ಲೆಟ್ಸೆ ಇವಾಗ ಯೂಸರ್ ಪರ್ಸೋನಾಗೆ ರೀಡ್ ಆಕ್ಸೆಸ್ ಇದೆ, ರೈಟ್ ಆಕ್ಸೆಸ್ ಇದೆ, ಎಕ್ಸಿಕ್ಯೂಟ್ ಆಕ್ಸೆಸ್ ಇಲ್ಲ. ಬೈ ಡಿಫಾಲ್ಟ್ ಆಗಿ ಅದು ಬಂದಿಲ್ಲ. ಸೊ ಇವಾಗ ನಾವು ಇರೋ ಒಂದು ಬೈ ಡಿಫಾಲ್ಟ್ ಪರ್ಮಿಷನ್ಸ್ ಏನಿದೆ ಅದನ್ನು ಮಾಡಿಫೈ ಮಾಡೋದಕ್ಕೆ ನಾವು ಹೇಗೆ ಪರ್ಮಿಷನ್ಸ್ನ ಆ್ಯಡ್ ಮಾಡೋದು ಅಥವಾ ಅದನ್ನು ರಿಮೂವ್ ಮಾಡೋದು ಅನ್ನೋದನ್ನು ಇವಾಗ ಥ್ರೂ ಕಮೆಂಟ್ಸ್ ನೋಡ್ತಾ ಹೋಗೋಣ. ಸೊ ಬೈ ಡಿಫಾಲ್ಟ್ ಮಾಡಿಫಿಕೇಷನ್ಸ್ನ ಚೇಂಜ್ ಮಾಡೋದಕ್ಕೆ ಅಥವಾ ಪರ್ಮಿಷನ್ಸ್ನ ಆ್ಯಡ್ ಮಾಡೋದಕ್ಕೆ ನಾವು chmod ಕಮಾಂಡ್ನ ಯೂಸ್ ಮಾಡ್ತೀವಿ, chmod. ಆ್ಯಂಡ್ ನೆಕ್ಸ್ಟ್ ಯಾವ ಪರ್ಸನಾಗೆ ನೀವು ಪರ್ಮಿಷನ್ನ ಆ್ಯಡ್ ಅಥವಾ ಡಿಲಿಷನ್ ಮಾಡ್ತಾ ಇದ್ದೀರಾ, ಸೊ ಯೂಸರ್ ಪರ್ಸೋನಾ. ಸೊ ಆಸ್ ವಿ ಡಿಸ್ಕಸ್ಡ್ ಬಿಫೋರ್, ಯೂಸರ್ ಪರ್ಸೋನಾನ ನಾವು ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಮಾಲ್ ಯು ಇಂದ. ಸೊ chmod ಸ್ಪೇಸ್ ಯು. ಸೊ ನಾವಿಲ್ಲಿ ರೀಡ್ ಆಕ್ಸೆಸ್ ಇದೆ, ರೈಟ್ ಆಕ್ಸೆಸ್ ಇದೆ, ಎಕ್ಸಿಕ್ಯೂಟ್ ಆಕ್ಸೆಸ್ ಇಲ್ಲ. ಸೊ ನಾವು ಇಲ್ಲಿ ಎಕ್ಸಿಕ್ಯೂಟ್ ಆಕ್ಸೆಸ್ನ ಆ್ಯಡ್ ಮಾಡ್ತಿದ್ದೀವಿ. ಸೊ ವಿ ಯೂಸ್ ಪ್ಲಸ್ ಆ್ಯಂಡ್ ಪ್ಲಸ್. ಯಾವ ಆಕ್ಸೆಸ್ ನಾವು ಪ್ರೊವೈಡ್ ಮಾಡ್ತಿದ್ದೀವಿ? ಎಕ್ಸಿಕ್ಯೂಟ್ ಆಕ್ಸೆಸ್. ಆ್ಯಂಡ್ ಎಕ್ಸಿಕ್ಯೂಟ್ ಆಕ್ಸೆಸ್ ಇಸ್ ರೆಪ್ರೆಸೆಂಟೆಡ್ ಆಸ್ ಎಕ್ಸ್, ಸ್ಮಾಲ್ ಲೆಟರ್ ಎಕ್ಸ್. ಸೊ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ನಾವು ಇನ್ನೊಂದು ಮೆಥಡ್ ಇದೆ, ಅದನ್ನು ನೋಡ್ತಾವೆ. ಸೊ ಇವಾಗ ಸದ್ಯಕ್ಕೆ ಎಕ್ಸಿಕ್ಯೂಟ್ ಆಕ್ಸೆಸ್ ಇಸ್ ರೆಪ್ರೆಸೆಂಟೆಡ್ ಬೈ ಆಲ್ಫಾಬೆಟಿಕಲ್ ರೆಪ್ರೆಸೆಂಟೇಷನಲ್ಲಿ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಯು ಪ್ಲಸ್ ಎಕ್ಸ್ ಸ್ಪೇಸ್ ಯಾವ ಫೈಲ್ಗೆ ನಾವು ಈ ಒಂದು ಆಕ್ಸೆಸ್ನ ಪ್ರೊವೈಡ್ ಮಾಡ್ತಿದ್ದೀವಿ ಆ ಫೈಲ್ ನೇಮ್.
file1.txt. ಎಸ್ ಡನ್. ಇವಾಗ ನಾವು ಲಾಂಗ್ ಲಿಸ್ಟಿಂಗ್ ಫಾರ್ಮೆಟಲ್ಲಿ ಲಿಸ್ಟ್ ಮಾಡಿ ನೋಡಿದಾಗ ವಿ ಕ್ಯಾನ್ ಸಿ ಹಿಯರ್ ಯೂಸರ್ ಪರ್ಸನ್ಗೆ ಎಕ್ಸಿಕ್ಯೂಟ್ ಆಕ್ಸೆಸ್ ಕೂಡ ಆ್ಯಡ್ ಆಯ್ತು. ಸೊ ಇಲ್ಲಿ ಗ್ರೂಪ್ ಪರ್ಸನ್ಗೆ ಮತ್ತು ಅದರ್ ಪರ್ಸನ್ಗೆ ಜಸ್ಟ್ ರೀಡ್ ಆಕ್ಸೆಸ್ ಇದೆ, ರೈಟ್ ಆಕ್ಸೆಸ್ ಇಲ್ಲ. ಈ ಒಂದು ಆಕ್ಸೆಸ್ನ ನಾವಿವಾಗ ಈ ಪರ್ಮಿಷನ್ ಲೆವೆಲ್ಸ್ನ ಟೆಸ್ಟ್ ಮಾಡಿ ನೋಡೋಣ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಈ ಒಂದು ಪರ್ಮಿಷನ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತಾ, ನಿಜವಾಗ್ಲೂ ಆ ಬೇರೆ ಅದರ್ ಪರ್ಸನ್ನ ಅಥವಾ ಬೇರೆ ಒಂದು ಯೂಸರ್ನ ರೈಟ್ ಆಕ್ಸೆಸ್ ಅಥವಾ ಎಕ್ಸಿಕ್ಯೂಟ್ ಆಕ್ಸೆಸ್ ಇಂದ ರಿಸ್ಟ್ರಿಕ್ಟ್ ಮಾಡುತ್ತಾ ಅನ್ನೋದನ್ನ ಇಲ್ಲಿ ಒಂದ್ಸಲ ವೆರಿಫೈ ಮಾಡೋಣ. ಸೊ ಯೂಸರ್ 2 ಆಗಿ ನಾನು ಸ್ವಿಚ್ ಆಗ್ತೀನಿ. ಸೊ ಆಸ್ ಎ ಯೂಸರ್ 2 ನಾವಿವಾಗ ಟೆಂಪ್ ಡೈರೆಕ್ಟರಿಗೆ ನ್ಯಾವಿಗೇಟ್ ಆಗೋಣ. ಲೆಟ್ ಅಸ್ ಚೇಂಜ್ ಅವರ್ ಡೈರೆಕ್ಟರಿ ಟು ಟೆಂಪ್. So here the folder 1, change our directory to folder 1. So we can see file1.txt text file na ನಾವು ನೋಡಬಹುದು. So ಈ text file na let us try to see the content of this file. So okay, sorry, file1.txt cat and 1.txt. ಸೊ ನಾವು ಫೈಲ್ ಕ್ರಿಯೇಟ್ ಮಾಡಿದಂಥ ಟೈಮಲ್ಲಿ ಅದರೊಳಗೆ ಯಾವುದೇ ರೀತಿ ಕಂಟೆಂಟ್ನ ಸೇವ್ ಮಾಡಿರಲಿಲ್ಲ ಆಸ್ ಎ ಯೂಸರ್. ಸೊ ಇದು ಎಂಟಿ ಬರ್ತಿದೆ, ಬ್ಲ್ಯಾಂಕ್ ಬರ್ತಿದೆ. ಸೊ ರೀಡ್ ಆಕ್ಸೆಸ್ ಆಲ್ರೆಡಿ ಅದರ್ ಪರ್ಸನಾಗೆ ಇತ್ತು. ಸೊ ಲೆಟ್ ಅಸ್ ಟ್ರೈ ಟು ಎಡಿಟ್ ದಿಸ್ ಫೈಲ್, ಅಥವಾ ಒಂದು ಕಂಟೆಂಟ್ನ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ನ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಲೆಟ್ ಅಸ್ ಓಪನ್ ಇಟ್ ಇನ್ ಎಡಿಟರ್, VA editor. So let us get into insert mode. As a user 2 ಈ ಫೈಲ್ನ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ರೂ CLI ಈ ಒಂದು ಫೈಲ್ನ ಸೇವ್ ಮಾಡೋದಕ್ಕೆ WQ ಎಕ್ಸ್ಲಾಮೇಟ್ರಿ ಕಮಾಂಡ್ನ ಯೂಸ್ ಮಾಡಿ ಸೇವ್ ಮಾಡ್ತಿದ್ದೀನಿ. ಸೊ ಎಂಟರ್, as soon as I click enter, can't open file for writing ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಈ ಒಂದು ಫೈಲ್ಗೆ ನಮಗೆ ರೈಟ್ ಆಕ್ಸೆಸ್ ಇಲ್ಲ. ಸೊ ಈ ಒಂದು ಆಕ್ಸೆಸ್ನ ರೈಟ್ ಆಕ್ಸೆಸ್ನ ನಮಗೆ ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಬೇರೆ ಯೂಸರ್ಸ್ಗೆ. ದಿಸ್ ಈಸ್ ಹೌ ದಟ್ ಪರ್ಮಿಷನ್ಸ್ ಅಥವಾ ಆಕ್ಸೆಸ್ ವರ್ಕ್ಸ್. ಸೊ ಇವಾಗ ಈ ಒಂದು ಯೂಸರ್ 2ಗೆ ಇಲ್ಲಿಗೆ ರೈಟ್ ಆಕ್ಸೆಸ್ ಇಲ್ಲ. ಇದನ್ನು ನಾವು ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡೋದಾಗೆ, ಈಗ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಮಲ್ಟಿಪಲ್ ಯೂಸರ್ಸ್ ಒಂದೇ ಒಂದು ಫೋಲ್ಡರಲ್ಲಿ, ಒಂದು ಸಿಂಗಲ್ ಫೋಲ್ಡರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕು. ಎಲ್ರಿಗೂ ಅಲ್ಲ, ಜಸ್ಟ್ ಫಾರ್ ಆಥರೈಸ್ಡ್ ಯೂಸರ್ಸ್ಗೆ ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ಹೇಗೆ ಅವರಿಗೆ ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡೋ ಒಂದ್ಸಲ ನೋಡೋಣ. ಸೊ ಈ ಒಂದು ಎಕ್ಸಾಂಪಲ್ ಸಿನಾರಿಯೋದಲ್ಲಿ ಯೂಸರ್ 2ಗೆ ಅಂದರೆ ಅದರ್ ಪರ್ಸನ್ಗೆ ನಾವು ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಪ್ರೊವೈಡ್ ಮಾಡಿ ಈ ಫೈಲ್ನ ಎಡಿಟ್ ಮಾಡ್ಬೋದಾ ಅನ್ನೋದನ್ನು ನೋಡೋಣ. ಸೊ ಲೆಟ್ ಅಸ್ ಗೆಟ್ ಬ್ಯಾಕ್ ಆ್ಯಂಡ್ ಸ್ವಿಚ್ ಟು ಯೂಸರ್ 1. ಸೊ ಐ ಆಮ್ ಜಸ್ಟ್ ಎಕ್ಸಿಟಿಂಗ್ ದಿಸ್ ಫೈಲ್, SU user 1. So as a user 1, let us change our directory to temp. So let us navigate to folder 1. ಸೊ ನಾವು ಆಲ್ರೆಡಿ ಅಬ್ಸರ್ವ್ ಮಾಡಿದಾಗೆ ಅದರ್ ಪರ್ಸನ್ಗೆ ರೈಟ್ ಆಕ್ಸೆಸ್ ಇಲ್ಲ. ಸೊ ನಾವು ಅವಾಗಲೇ ಕಲ್ತಂಥ ಕಮೆಂಟ್ನ ಯೂಸ್ ಮಾಡಿ ಇವಾಗ ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡೋಣ. ಸೊ ಮಾಡಿಫಿಕೇಶನ್ನ ಚೇಂಜ್ ಮಾಡೋದಕ್ಕೆ ಚೇಂಜ್ ಮಾಡಿಫಿಕೇಶನ್ಸ್ chmod ಕಮೆಂಟ್ ಸ್ಪೇಸ್ ಪರ್ಸೋನಾ, ಯಾವ ಪರ್ಸೋನಾಗೆ ನಾವು ಯಾವ ಒಂದು ಪರ್ಮಿಷನ್ ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಡಿಫೈನ್ ಮಾಡಬೇಕು. ಸೊ ಡಿಫೈನ್ ಇಟ್ ಬಿಫೋರ್ ಯು ಅಸೈನ್ ಇಟ್. ಸೊ ಇಲ್ಲಿ ಪರ್ಸೋನಾ ಬಂದ್ಬಿಟ್ಟು ಅದರ್ ಪರ್ಸೋನಾ ಆ್ಯಂಡ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಯೂಸ್ ಪ್ಲಸ್ ಸೈನ್ O ಪ್ಲಸ್ ಯಾವ ಆಕ್ಸೆಸ್ನ ಆ್ಯಡ್ ಮಾಡ್ತಿದ್ದೀವಿ, ರೈಟ್ ಆಕ್ಸೆಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ W ಸ್ಪೇಸ್ ಫೈಲ್ ನೇಮ್ file1.txt. ಸೊ
ನಾವು ಲಾಂಗ್ ಲಿಸ್ಟಿಂಗ್ ಫಾರ್ಮೆಟಲ್ಲಿ ವೆರಿಫೈ ಮಾಡಿದಾಗ ಅದರ್ ಪರ್ಸನ್ಗೆ ರೈಟ್ ಆಕ್ಸೆಸ್ ಆ್ಯಡ್ ಆಗಿದೆ. ಸೊ ಇವಾಗ ಯೂಸರ್ 2ನ ಸ್ವಿಚ್ ಮಾಡಿ ಅವ್ರಿಗೆ ಈಸ್ ಏಬಲ್ ಟು ರೈಟ್ ದ ಟೆಕ್ಸ್ಟ್ ಫೈಲ್ ದಟ್ ವಾಸ್ ಕ್ರಿಯೇಟೆಡ್ ಬೈ ಯೂಸರ್ 1 ಅನ್ನೋದನ್ನ ವೆರಿಫೈ ಮಾಡೋಣ. ಸೊ ಯೂಸರ್ 2 ಆಗಿ ನಾನು ಸ್ವಿಚ್ ಆಗ್ತಿದ್ದೀನಿ. ಸೊ ಲೆಟ್ ಅಸ್ ಚೇಂಜ್ ಅವರ್ ಡೈರೆಕ್ಟರಿ ಟು m. So get to folder 1 directory. So user 2ಗೆ file1.txt ಫೈಲ್ನ ರೀಡ್ ಆಕ್ಸೆಸ್ ಇದೆ. ಸೊ ಇಟ್ ಈಸ್ ವಿಸಿಬಲ್ ಟು ಅಸ್. ಸೊ ಈಗಷ್ಟೇ ನಾವು ರೈಟ್ ಆಕ್ಸೆಸ್ನ ಅಪ್ಡೇಟ್ ಮಾಡಿದ್ದೀವಿ. ಸೊ ಲೆಟ್ ಅಸ್ ವೆರಿಫೈ ದಟ್ ರೈಟ್ ಆಕ್ಸೆಸ್ ಬೈ ಓಪನಿಂಗ್ ಇನ್ VI ಟೆಕ್ಸ್ಟ್ ಎಡಿಟರಲ್ಲಿ file1 ಓಪನ್ ಮಾಡೋಣ. So now get into insert mode and type any information. Hi, this is user 2. Modifying the file created by user 1. So now semicolon, press escape and then semicolon to save the content w and to execute this editor queue exclamatory. Click enter. Done. ಈ ಫೈಲ್ನ ಆಸ್ ಎ ಯೂಸರ್ 2 ನಾವು ಎಡಿಟ್ ಮಾಡಾಯ್ತು. ಸೊ ಇದ್ರ ಫೈಲ್ ಕಂಟೆಂಟ್ ನಾವು ಇವಾಗ ಕ್ಯಾಟ್ ಮಾಡಿ ನೋಡೋದಾದ್ರೆ file1.txt. ಸೊ file1 ಇವಾಗ ಅಪ್ಡೇಟ್ ಆಗಿದೆ. ಸೊ ಅಪ್ಡೇಟ್ ಮಾಡಿದ್ದು ಯೂಸರ್ 2. ಸೊ ನಾವು ಥ್ರೂ CLI ಥ್ರೂ ಕಮಾಂಡ್ ನಾವು ಯೂಸರ್ 2ಗೆ ರೈಟ್ ಆಕ್ಸೆಸ್ ಅಂದರೆ ಅದರ್ ಪರ್ಸನ್ಗೆ ರೈಟ್ ಆಕ್ಸೆಸ್ನ ಪ್ರೊವೈಡ್ ಮಾಡಿದ್ವಿ. ಸೊ ಎಕ್ಸೆಪ್ಟ್ ಯೂಸರ್ 1 ಅಲ್ದೇ ಅದರ್ ಪರ್ಸನ್ಗೆ ರೈಟ್ ಆಕ್ಸೆಸ್ ಪ್ರೊವೈಡ್ ಮಾಡಿರೋದ್ರಿಂದ ಸೊ ಯೂಸರ್ 2 ಆಗಿ ನಾವು ಲಾಗಿನ್ ಆಗಿ ಆ ಒಂದು ಫೈಲ್ನ ಎಡಿಟ್ ಮಾಡಿದ್ವಿ, ಮಾಡಿಫೈ ಮಾಡಿದ್ವಿ. ಸೊ ದಿಸ್ ಈಸ್ ಹೌ ಆಕ್ಸೆಸ್ ವರ್ಕ್ಸ್, ರೈಟ್ ಆಕ್ಸೆಸ್ ವರ್ಕ್ಸ್. ಸೊ ನಮಗೆ ರೈಟ್ ಆಕ್ಸೆಸ್ ಅದರ್ ಪರ್ಸನ್ಗೆ ಇಲ್ಲದೆ ಇರುವಾಗ ಅವರು ಯೂಸರ್ 2 ಆ ಒಂದು ಫೈಲ್ನ ಓಪನ್ ಮಾಡಿ ಏನು ಒಂದು ಡೇಟಾ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು ಎಡಿಟ್ ಮಾಡೋದಕ್ಕಾಗಲಿಲ್ಲ. ಸೊ ರೈಟ್ ಆಫ್ಟರ್ ಪ್ರೊವೈಡಿಂಗ್ ದ ರೈಟ್ ಆಕ್ಸೆಸ್ ಟು ದ ಅದರ್ ಪರ್ಸನ್, ಯೂಸರ್ 2 ಬಂದು ಈ ಒಂದು ಫೈಲ್ನ ಎಡಿಟ್ ಮಾಡಿದ್ದಾಯಿತು. ಸೊ ಈ ರೀತಿ ರೀಡ್ ಆಕ್ಸೆಸ್, ರೈಟ್ ಆಕ್ಸೆಸ್ ಆ್ಯಂಡ್ ಎಕ್ಸಿಕ್ಯೂಟ್ ಆಕ್ಸೆಸ್ ಮೂರು ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಅಸೈನ್ ಮಾಡೋದಕ್ಕೆ ಜಸ್ಟ್ ನಾವು chmod ಪರ್ಸೋನಾ ಪ್ಲಸ್ ಯಾವ ಒಂದು ಆಕ್ಸೆಸ್ನ ಪ್ರೊವೈಡ್ ಮಾಡ್ತೀವಿ ಆ ಒಂದು ಆಕ್ಸೆಸ್ ಆಲ್ಫಾಬೆಟಿಕಲ್ ರೆಪ್ರೆಸೆಂಟೇಷನ್ ಸ್ಪೇಸ್ ಆ ಒಂದು ಫೈಲ್ ನೇಮ್ ಅಥವಾ ಫೋಲ್ಡರ್ ನೇಮ್ನ ಯೂಸ್ ಮಾಡ್ತಿದ್ವಿ. ಸೊ ಈ ಒಂದು ಅಸೈನ್ಮೆಂಟ್ ಮೆಥಡ್ ಏನಿದೆ ಸೇಮ್ ಇರುತ್ತೆ, ಫೈಲ್ಗಾಗಿರ್ಬೋದು ಅಥವಾ ಫೋಲ್ಡರ್ ಆಗಿರ್ಬೋದು. ಈ ಒಂದು ಇದನ್ನ ಫೋಲ್ಡರ್ಗೆ ಅಸೈನ್ ಮಾಡ್ತಿದ್ದೀರಾ ಅಂತ ಆದರೆ ಆ ಫೋಲ್ಡರ್ಗೆ ಅಸೈನ್ ಮಾಡಬೇಕಾದ್ರೆ ಸೊ ಅದ್ರದ್ದು ಕಮಾಂಡ್ ಸಿಂಟ್ಯಾಕ್ಸ್ ಜಸ್ಟ್ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಫೋಲ್ಡರ್ದು ಡೈರೆಕ್ಟರಿನ ಅಥವಾ ಫೋಲ್ಡರ್ಗೆ ಪರ್ಮಿಷನ್ ಅಥವಾ ಆಕ್ಸೆಸ್ನ ಅಸೈನ್ ಮಾಡ್ತಿದ್ದೀರಾ ಅಂತಂದರೆ ಅದರದ್ದು ಕಮಾಂಡ್ ಸಿಂಟ್ಯಾಕ್ಸ್ ಜಸ್ಟ್ ಅ ಸಿಂಗಲ್ ಸ್ಲ್ಯಾಶ್ ಇಂದ ಚೇಂಜ್ ಆಗುತ್ತೆ. ಸೊ ದ ಕಮಾಂಡ್ ಗೋಸ್ ಸೇಮ್ chmod persona plus or minus access space folder name ಸ್ಲ್ಯಾಶ್. ಸೊ ಲಾಸ್ಟ್ಗೆ ನಾವು ಸ್ಲ್ಯಾಶ್ನ ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಸ್ಲ್ಯಾಶ್ ರೆಪ್ರೆಸೆಂಟ್ಸ್ ಡೈರೆಕ್ಟ್ರಿ. ಸೊ ಇಲ್ಲಿ ನಾವಿವಾಗ ಮಾಡಿಫಿಕೇಶನಲ್ಲಿ ಆಕ್ಸೆಸ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ವಿ. ಸೊ ಇವಾಗ ಆಕ್ಸೆಸ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಆ್ಯಸ್ ಎ ಯೂಸರ್ 1 ಈ ಒಂದು ಟೆಕ್ಸ್ಟ್ ಫೈಲ್ಗೆ ಇವಾಗ ರೈಟ್ ಆಕ್ಸೆಸ್ನ ಆ್ಯಡ್ ಮಾಡಿದ್ವಿ. ಸೊ ಈ ಒಂದು ರೈಟ್ ಆಕ್ಸೆಸ್ ಅಥವಾ ಎಕ್ಸಿಸ್ಟಿಂಗ್ ಆಕ್ಸೆಸ್ನ ರಿಮೂವ್ ಮಾಡೋದು ಹೇಗೆ ಅಂತಂದರೆ ಸಿಂಪಲ್. ಈ ಒಂದು ಸಿಂಟ್ಯಾಕ್ಸ್ನ ನಾವು ಡಿಸ್ಕಸ್ ಮಾಡಿದಾಗ ಆ್ಯಡ್ ಮಾಡೋದಕ್ಕೆ ನಾವು ಪ್ಲಸ್ ಸೈನ್ನ ಯೂಸ್ ಮಾಡಿದ್ವಿ, ರಿಮೂವ್ ಮಾಡೋದಕ್ಕೆ ಮೈನಸ್ ಸೈನ್ನ ಯೂಸ್ ಮಾಡ್ತೀವಿ. chmod ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ಅದರ್ ಪರ್ಸೋನಾಗೆ ರೈಟ್ ಆಕ್ಸೆಸ್ನ ರಿಮೂವ್ ಮಾಡಬೇಕು ಅನ್ನೋದಿದ್ರೆ ಪರ್ಸೋನಾ ಮೈನಸ್
ಯಾವ ಒಂದು ಆಕ್ಸೆಸ್ನ ಡಿಲೀಟ್ ಮಾಡಬೇಕು ಆ ಆಕ್ಸೆಸ್ ಸ್ಪೇಸ್ ಫೈಲ್ ನೇಮ್. ಸೊ ಇಟ್ ಇಸ್ ವೆರಿಫೈ. ಸೊ ಇಲ್ಲಿ ಅದರ್ ಪರ್ಸನ್ಗೆ ಜಸ್ಟ್ ರೀಡ್ ಆಕ್ಸೆಸ್ ಮಾತ್ರ ಇದೆ, ರೈಟ್ ಆಕ್ಸೆಸ್ ರಿಮೂವ್ ಆಗಿದೆ. ಸೊ ಇದು ಒನ್ ಟೈಪ್ ಆಫ್ ಅಸೈನ್ಮೆಂಟ್ ಆ್ಯಂಡ್ ಡಿಲೀಷನ್ ಮೆಥಡ್. ಸೊ ಇನ್ನೊಂದು ಮೆಥಡ್ ಅಂದರೆ ಸೇಮ್ chmod ಕಮಾಂಡ್ನ ಯೂಸ್ ಮಾಡಿ ನಾವು ಪ್ಲಸ್ ಅಥವಾ ಮೈನಸ್ ಪ್ಯಾರಾಮೀಟರ್ನ ಯೂಸ್ ಮಾಡಿದಾಗೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಸೇಮ್ ಅದರ್ ಪರ್ಸನನ್ನು ತಗೊಂಡ್ರೆ O ಈಸ್ ಈಕ್ವಲ್ ಟು ಅದರ್ ಪರ್ಸನ್, ಇಲ್ಲಿ ಈಕ್ವಲ್ ಟು ಸೈನ್ಸ್ನ ಇಟ್ ಮಾಡ್ತೀವಿ. ಅಸೈನ್ಮೆಂಟ್ ಮೆಥಡ್ ಇದು. ಅಸೈನ್ಮೆಂಟಲ್ಲಿ ಸೆಕೆಂಡ್ ಮೆಥಡಲ್ಲಿ ಆ್ಯಡ್ ಮಾಡ್ತಾ ಇದ್ವಿ ಸಿಂಗಲ್ ಪರ್ಮಿಷನ್ ಅಥವಾ ಸಿಂಗಲ್ ಆಕ್ಸೆಸ್ನ, ಇಲ್ಲಿ ಈಕ್ವಲ್ಸ್ ಟು ಸೈನ್ ಮಾಡಿ ಅಸೈನ್ ಮಾಡ್ತಿದ್ವಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಆ ಒಂದು ಮೆಥಡ್ಗೂ ಈ ಮೆಥಡ್ಗೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಇಲ್ಲಿ ನಾವು ರೈಟ್ ಆಕ್ಸೆಸ್ನ ಪುನಃ ಆ ಒಂದು ಅದರ್ ಪರ್ಸನಾಗೆ ಆ್ಯಡ್ ಮಾಡ್ತೀವಿ ಅಂತಂದ್ರೆ ನಾವು ನಾರ್ಮಲ್ ಆಗಿ ಥಿಂಕ್ ಮಾಡೋದಾದ್ರೆ, ಸೊ ರೈಟ್ ಆಕ್ಸೆಸ್ನ ಸ್ಪೆಸಿಫೈ ಮಾಡಬೇಕು ಅಂತ. ಸೊ ಇಲ್ಲಿ W ಮೆನ್ಷನ್ ಮಾಡಿ ನಾವು ಫೈಲ್ ನೇಮ್ನ ಸ್ಪೆಸಿಫೈ ಮಾಡ್ತೀವಿ. ಬಟ್ ದಿಸ್ ಈಕ್ವಲ್ಸ್ ಟು ಪ್ಯಾರಾಮೀಟರ್ ವರ್ಕ್ಸ್ ಡಿಫ್ರೆಂಟ್ಲಿ. ಸೊ ನಾವು ಇದನ್ನು ವೆರಿಫೈ ಮಾಡಿ ನೋಡಿದಾಗ, ಸೊ ನಾವು ಪ್ರೀವಿಯಸ್ಲಿ ಈ ಕಮಾಂಡ್ನ ರನ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ರೀಡ್ ಆಕ್ಸೆಸ್ ಮಾತ್ರ ಇದೆ ಅದರ್ ಪರ್ಸನ್ಗೆ. ಸೊ ಈ ಒಂದು ಕಮಾಂಡ್ ರನ್ ಮಾಡಾದ್ಮೇಲೆ ಈ ಅದರ್ ಪರ್ಸನ್ಗೆ ಯಾವ ರೀತಿ ಪರ್ಮಿಷನ್ ಲೆವೆಲ್ ಅಪ್ಡೇಟ್ ಆಗಿದೆ ಅನ್ನೋದನ್ನು ವೆರಿಫೈ ಮಾಡೋದಾದ್ರೆ, ಸೊ ಆಸ್ ವಿ ಕ್ಯಾನ್ ಸಿ ಅದರ್ ಪರ್ಸನ್ಗೆ ಇದ್ದಿದ್ದು ರೀಡ್ ಆಕ್ಸೆಸ್ ಕೂಡ ಹೋಗಿದೆ, ಓನ್ಲಿ ರೈಟ್ ಆಕ್ಸೆಸ್ ಮಾತ್ರ ಬಂದಿದೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಸೊ ನಾವು ಯಾವಾಗ ಪ್ಲಸ್ ಅಥವಾ ಮೈನಸ್ ಪ್ಯಾರಾಮೀಟರ್ನ ಬಿಟ್ಟು ಈಕ್ವಲ್ಸ್ ಟು ಪ್ಯಾರಾಮೀಟರ್ನ ಯೂಸ್ ಮಾಡ್ತೀವಿ, ಆವಾಗ ಏನು ಇಲ್ಲಿ ಸ್ಪೆಸಿಫೈ ಮಾಡ್ತೀವಿ ನಾವು, ಆ ಒಂದು ಆಕ್ಸೆಸ್ ಮಾತ್ರ ಅದಕ್ಕೆ ಅಸೈನ್ ಆಗುತ್ತೆ. ಸೊ ನಾವು ಇಲ್ಲಿ ಜಸ್ಟ್ ರೈಟ್ ಆಕ್ಸೆಸ್ನ ಮಾತ್ರ ಸ್ಪೆಸಿಫೈ ಮಾಡಿದ್ದೀವಿ, ಸೊ ಅದು ಮಾತ್ರ ಅಸೈನ್ ಆಗಿದೆ. ಇದ್ದಿದ್ದು ರೀಡ್ ಆಕ್ಸೆಸ್ ಕೂಡ ರಿಮೂವ್ ಆಗಿದೆ. ಸೊ ಈ ಈಕ್ವಲ್ಸ್ ಟು ಪ್ಯಾರಾಮೀಟರ್ನ ನೀವು ಯೂಸ್ ಮಾಡಿ ಏನು ಪರ್ಮಿಷನ್ಸ್ ಅಥವಾ ಏನು ಆಕ್ಸೆಸ್ನ ಸ್ಪೆಸಿಫೈ ಮಾಡ್ತೀರಾ, ಆ ಆಕ್ಸೆಸ್ ಮಾತ್ರ ಅಸೈನ್ ಆಗುತ್ತೆ. ಸೊ ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಗೆಟ್ ಡಿಲೀಟೆಡ್. ಸೊ ಇಲ್ಲಿ ಅದಕ್ಕೆ ನೀವು ಅಸೈನ್ ಮಾಡೋದಕ್ಕಿಂತ ಮುಂಚೆ ಡಿಫೈನ್ ಇಟ್ ಬಿಫೋರ್ ಯು ಅಸೈನ್ ಇಟ್ ಅನ್ನೋದನ್ನು ನಾವು ಆ ಒಂದು ಸಿಂಪಲ್ ಕಾನ್ಸೆಪ್ಟ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಕೂಡ. ಸೊ ಇಲ್ಲಿ ನಮಗೆ ರೀಡ್ ಆಕ್ಸೆಸ್ ಜೊತೆಗೆ ರೈಟ್ ಆಕ್ಸೆಸ್ನ ಕೊಡಬೇಕು ಅನ್ನೋದಾದರೆ, ಸೊ ವಿ ಯೂಸ್ ಪರ್ಸೋನಾ ಈಸ್ ಈಕ್ವಲ್ ಟು ರೀಡ್ ಆಕ್ಸೆಸ್ ಮತ್ತು ರೈಟ್ ಆಕ್ಸೆಸ್ ಎರಡೂ ಇರಬೇಕು, ಬಟ್ ಎಕ್ಸಿಕ್ಯೂಟ್ ಆಕ್ಸೆಸ್ ಇರಬಾರ್ದು. ಸೊ ಇಲ್ಲಿ ಎಕ್ಸಿಕ್ಯೂಟ್ ಎಕ್ಸ್ನ ನಾವು ಆ್ಯಡ್ ಮಾಡೋದಿಲ್ಲ, ಜಸ್ಟ್ O ಈಸ್ ಈಕ್ವಲ್ ಟು RW ರೀಡ್ ಪ್ಲಸ್ ರೈಟ್. ನೆಕ್ಸ್ಟ್ ಸ್ಪೇಸ್ ಫೈಲ್ ನೇಮ್ನ ನಾವು ಸ್ಪೆಸಿಫೈ ಮಾಡ್ತೀವಿ. ಸೊ ಇವಾಗ ಇದನ್ನು ವೆರಿಫೈ ಮಾಡಿದಾಗ ನಾವು ವಿ ಕ್ಯಾನ್ ಸಿ ರೀಡ್ ಆಕ್ಸೆಸ್ ಆ್ಯಂಡ್ ರೈಟ್ ಆಕ್ಸೆಸ್ ಫಾರ್ ಅದರ್ ಪರ್ಸೋನಾ ಆ್ಯಂಡ್ ದೆರ್ ಈಸ್ ನೋ ಎಕ್ಸಿಕ್ಯೂಟ್ ಆಕ್ಸೆಸ್ ಫಾರ್ ಅದರ್ ಪರ್ಸೋನಾ. ಸೊ ಇದು ಅಸೈನ್ಮೆಂಟಿಂದು ಎರಡು ಮೆಥಡ್ ಇರುತ್ತೆ. ಸೊ ಎರಡೂ ಕಮಾಂಡ್ಸ್ ಕೂಡ ಸೇಮ್ ಪರ್ಫಾರ್ಮ್ ಮಾಡುತ್ತೆ, ಬಟ್ ಡಿಫ್ರೆಂಟ್ ಇರುತ್ತೆ. ಸೊ ಈಕ್ವಲ್ಸ್ ಟು ಪ್ಯಾರಾಮೀಟರ್ ಯೂಸ್ ಮಾಡಿದಾಗ ನೀವು ಒಂದೇ ಒಂದು ಆಕ್ಸೆಸ್ನ ಸ್ಪೆಸಿಫೈ ಮಾಡಿದಾಗ ಒಂದೇ ಒಂದು ಮಾತ್ರ ಅಸೈನ್ ಆಗುತ್ತೆ. ಸೊ ಪ್ಲಸ್ಸಲ್ಲಿ ನಾವು ಮೆನ್ಷನ್ ಮಾಡೋದೇ ಒಂದು ಪರ್ಮಿಷನ್ ಆಗಿರೋದ್ರಿಂದ ಅದು ಅಷ್ಟು ಕನ್ಫ್ಯೂಸಿಂಗ್ ಆಗಿರಲ್ಲ. ಸೊ ನಿಮಗೆ ಯಾವುದರಲ್ಲಿ ಕಂಫರ್ಟ್ ಇರುತ್ತೆ, ನಿಮಗೆ ಯಾವ ಕಮಾಂಡ್ ಅಥವಾ ಯಾವ ಅಸೈನ್ಮೆಂಟ್ ಮೆಥಡಲ್ಲಿ ಕಂಫರ್ಟೇಬಲ್ ಆಗಿರುತ್ತೆ, ಆ ಒಂದು ಕಮಾಂಡ್ನ ಯೂಸ್ ಮಾಡ್ಕೊಂಡು ನಾವು ಪರ್ಮಿಷನ್ಸ್ ಅಥವಾ ಆಕ್ಸೆಸ್ನ ಅಡಿಷನ್ ಅಥವಾ ಡಿಲೀಷನ್ ಮಾಡ್ಬೋದು. ಸೊ ಇದು ಆಕ್ಸೆಸ್ನ ಪ್ರೊವೈಡ್ ಮಾಡೋದಾಯಿತು. ಈಗ ನೆಕ್ಸ್ಟ್ ಆಕ್ಸೆಸ್ ಪ್ರೊವೈಡ್ ಆದಮೇಲೆ, ಸೊ ಇಲ್ಲಿ ನಾವೇನು ಫಸ್ಟ್ ಇಲ್ಲಿ ಥರ್ಡ್ ಮತ್ತು ಫೋರ್ತ್ ಪೊಸಿಷನಲ್ಲಿ ಏನಿದೆ, ಈ ಥರ್ಡ್ ಪೊಸಿಷನ್ ಬಂದ್ಬಿಟ್ಟು ಯೂಸರ್ ಓನರ್ಶಿಪ್. ಈ ಒಂದು ಟೆಕ್ಸ್ಟ್ ಫೈಲ್ಗೆ ಯಾರು ಓನರ್ ಆಗಿದ್ದಾರೆ ಆ್ಯಸ್ ಎ ಯೂಸರ್, ಸಿಂಗಲ್ ಓನರ್ ಯಾರು, ಆ್ಯಂಡ್ ಗ್ರೂಪ್ ಓನರ್ಶಿಪ್ ಯಾವ ಮೆಂಬರ್ಸ್ಗೆ ಇದ್ರ ಮೇಲೆ ಓನರ್ಶಿಪ್ ಇದೆ ಅಂದರೆ ಯಾವ ಗ್ರೂಪ್ಗೆ ಇದ್ರ ಮೇಲೆ ಈ ಒಂದು ಫೈಲ್ ಓನರ್ಶಿಪ್ ಇದೆ ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡಿದ್ವಿ. ಸೊ ಈ ಒಂದು ಓನರ್ಶಿಪ್ನ ಮಾಡಿಫೈ ಮಾಡೋದಿದ್ರೆ ಅದನ್ನು ಹೇಗೆ ಮಾಡೋದು? ಸೊ ಅದಕ್ಕೆ ಕೂಡ ಸೇಮ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಅಲ್ಲಿ ಮಾಡಿಫೈ ಮಾಡೋದಕ್ಕೆ chmod ಚೇಂಜ್ ಮಾಡಿಫಿಕೇಶನ್ ಕಮಾಂಡ್ನ ಯೂಸ್ ಮಾಡಿದ್ವಿ. ಇಲ್ಲಿ ಓನರ್ಶಿಪ್ನ ಚೇಂಜ್ ಮಾಡೋದಕ್ಕೆ chbone ಕಮಾಂಡ್ನ ಯೂಸ್ ಮಾಡ್ತೀವಿ. ಚೇಂಜ್ ಓನರ್ಶಿಪ್. ನಾವಿಲ್ಲಿ ನಮಗೆ ಸ್ಪೆಷಲ್ ಆಕ್ಸೆಸ್ ಇರಬೇಕು, ಮತ್ತು ಅಂದರೆ ರೂಟ್ ಆಕ್ಸೆಸ್ ಇರಬೇಕು. ಈ ಒಂದು ಸ್ಪೆಷಲ್ ಕೈಂಡ್ ಆಫ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡಬೇಕು ಅನ್ನೋದಿದ್ರೆ, ಸೊ ಲೆಟ್ ಅಸ್ ಯೂಸ್ sudo chbone user2 space file1.txt password. So now
ಓನರ್ಶಿಪ್ ಚೇಂಜ್ ಆಗಿದೆ. ಇವಾಗ ನಾವು ಲಾಂಗ್ ಲಿಸ್ಟಿಂಗ್ ಫಾರ್ಮೆಟಲ್ಲಿ ವೆರಿಫೈ ಮಾಡೋದಾದರೆ ಸಿ ಓನರ್ಶಿಪ್ ಫೈಲ್ 1 ಓನರ್ಶಿಪ್ ಕ್ರಿಯೇಟ್ ಮಾಡಿರೋದು ಇನಿಷಿಯಲಿ ಕ್ರಿಯೇಟ್ ಮಾಡಿದ್ದು ಯೂಸರ್ 1 ಆದ್ರೂ ಇವಾಗ ನಾವು ಓನರ್ಶಿಪ್ನ ಚೇಂಜ್ ಮಾಡಿದ್ರಿಂದ ಫಸ್ಟ್ ಓನರ್ಶಿಪ್ ಪೊಸಿಷನಲ್ಲಿ ಅಂದರೆ ಥರ್ಡ್ ಪೊಸಿಷನಲ್ಲಿ ಏನು ಓನರ್ಶಿಪ್ ಯೂಸರ್ದು ಓನರ್ಶಿಪ್ ಏನಿದೆ, ನೆಕ್ಸ್ಟ್ ಗ್ರೂಪ್ ಓನರ್ಶಿಪ್ ಏನಿದೆ, ಯೂಸರ್ ನೇಮಲ್ಲಿ ಯೂಸರ್ ನೇಮ್ ಚೇಂಜ್ ಆಗಿದೆ, user2. ಸೊ ನೌ ಪ್ರೆಸೆಂಟ್ಲಿ user2 is the owner of this file and group user1 has ownership to this file, text file. ಸೊ ಇವಾಗ ಯೂಸರ್ದು ಓನರ್ಶಿಪ್ ಚೇಂಜ್ ಮಾಡಿದ್ದು ಗೊತ್ತಾಯಿತು. ಸೊ ಇವಾಗ ಏನು ಯೂಸರ್ ಪರ್ಸೋನದು ಪರ್ಮಿಷನ್ಸ್ ಇದೆ, ರೀಡ್ ಇರ್ಬೋದು, ರೈಟ್ ಇರ್ಬೋದು, ಎಕ್ಸಿಕ್ಯೂಟ್ ಇರ್ಬೋದು, ಇದು ಬಂದ್ಬಿಟ್ಟು ಅಪ್ಲೈ ಆಗೋದು user2ಗೆ. ಸೊ ನಾವು ಪ್ರೀವಿಯಸ್ಲಿ ನಾವು ಪರ್ಫಾರ್ಮ್ ಮಾಡಿದ ಎಕ್ಸಾಂಪಲ್ ಎಕ್ಸಸೈಸ್ ಪ್ರಕಾರ user2 ಆಗಿ ಲಾಗಿನ್ ಆಗಿ ಚೆಕ್ ಮಾಡಿದ್ದು ಅದರ್ ಪರ್ಸನ್ಗೆ. ಸೊ ನೌ user2 is no more belongs to other persona. So he himself is the owner of this file, then he belongs to user persona. So first 3 letters specifies the permissions of user. So now as we changed user ownership, so let us see the command to change the ownership of group. ಸೊ ನಾವು ಯಾವ ಗ್ರೂಪ್ಗೆ ಇದ್ರದ್ದು ಓನರ್ಶಿಪ್ನ ಚೇಂಜ್ ಮಾಡೋದು, ಬೇರೆ ಗ್ರೂಪ್ಗೆ ಹೇಗೆ ಓನರ್ಶಿಪ್ನ ಈ ಒಂದು ಫೈಲ್ ಓನರ್ಶಿಪ್ನ ಚೇಂಜ್ ಮಾಡೋದಂತ ನೋಡೋದಾದರೆ, ಸೊ ಓನರ್ಶಿಪ್ ಕಮಾಂಡ್ನ ಚೇಂಜ್ ಮಾಡೋದಕ್ಕೆ ch1 ಸೇಮ್ ಕಮಾಂಡ್ ಹಾಗೆ ಇರುತ್ತೆ. ಸೊ ಯೂಸರ್ ನೇಮ್ನ ಇಲ್ಲಿ ಯೂಸರ್ಗೆ ಓನರ್ಶಿಪ್ನ ಚೇಂಜ್ ಮಾಡೋದಕ್ಕೆ ಆ್ಯಸ್ ಇಟ್ ಈಸ್ ನಾವು ಯೂಸರ್ ನೇಮ್ನ ಪ್ರೊವೈಡ್ ಮಾಡ್ತಿದ್ವಿ. ಸೊ ಇಲ್ಲಿ ಗ್ರೂಪ್ ನೇಮ್ನ ಸ್ಪೆಸಿಫೈ ಮಾಡೋದಕ್ಕೆ ನಾವಿಲ್ಲಿ ಕೋಲನ್ನು ಯೂಸ್ ಮಾಡ್ತೀವಿ, ಕೋಲನ್ ಗ್ರೂಪ್ ನೇಮ್. ಸೊ ಆ್ಯಸ್ ಪರ್ ನಾವು ಯಾವುದೇ ರೀತಿ ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿಲ್ಲ ಈ ಎಕ್ಸಾಂಪಲ್ ಸಿನಾರಿಯೋ ಪ್ರಕಾರ. ಸೊ ಲಿನಕ್ಸ್ ಬೈ ಡಿಫಾಲ್ಟ್ ಫಂಕ್ಷನಾಲಿಟಿ ಪ್ರಕಾರ ನಾವು ಯಾವ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ತೀವಿ ಆ ನೇಮ್ ಅದೇ ಯೂಸರ್ ನೇಮಲ್ಲಿ ಬೈ ಡಿಫಾಲ್ಟ್ ಆಗಿ ಗ್ರೂಪ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನಾವು user2 ಗ್ರೂಪ್ ನೇಮ್ ಇಲ್ಲಿ ಕನ್ಸಿಡರ್ ಮಾಡೋದಾದರೆ ಲೆಟ್ ಅಸ್ ಗಿವ್ ದ ಗ್ರೂಪ್ ನೇಮ್ user2 ಆ್ಯಂಡ್ ಸ್ಪೇಸ್ ಫೈಲ್ ನೇಮ್ file1.txt ಚೇಂಜಿಂಗ್ ಗ್ರೂಪ್ ಆಫ್ ಓಕೆ ಸಾರಿ ಮತ್ತೆ ನಾವು ಸೂಡೋನ ಮಿಸ್ ಮಾಡಿದ್ದೀವಿ. ಸೊ ಸೂಡೋ ch1. ಸೊ ಗ್ರೂಪ್ ನೇಮ್ನ ನಾವು ಸ್ಪೆಸಿಫೈ ಮಾಡಬೇಕಾದ್ರೆ ಯಾವಾಗಲೂ ಕೋಲನ್ನು ಯೂಸ್ ಮಾಡ್ತೀವಿ, ಕೋಲನ್. ಸೊ ಇಲ್ಲಿ user2ನ ಯೂಸ್ ಮಾಡ್ತಿರೋದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಸೊ ನಾವು user2 ಇಲ್ಲಿ ಯೂಸರ್ ಅಲ್ಲ, ಇದು ಗ್ರೂಪ್. ಸೊ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಲೆಟ್ ಅಸ್ ಕ್ರಿಯೇಟ್ ಒಂದು ಸಪ್ರೇಟ್ ಗ್ರೂಪ್. sudo group add group 1. ಸೊ ನಾವು ಗ್ರೂಪ್ ಕ್ರಿಯೇಷನ್ನ ವೆರಿಫೈ ಮಾಡೋದಾದರೆ ಸೊ ವಿ ಕ್ಯಾನ್ ಸಿ ಹಿಯರ್ ಗ್ರೂಪ್ 1. ಸೊ ಆ್ಯಸ್ ಎ ಸೆಡ್ ಬಿಫೋರ್ ಸೇಮ್ ಯೂಸರ್ ನೇಮಲ್ಲಿ ಗ್ರೂಪ್ ಕೂಡ ಕ್ರಿಯೇಟ್ ಆಗಿರುತ್ತೆ ಅಲ್ಲ, ಬಟ್ ಸ್ಟಿಲ್ ಇಲ್ಲಿ ಕನ್ಫ್ಯೂಷನ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಗ್ರೂಪ್ 1 ಅನ್ನೋ ಒಂದು ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇಲ್ಲಿ ಇವಾಗ ಈ ಒಂದು ಫೈಲ್ ಏನಿದೆ ಟೆಕ್ಸ್ಟ್ ಫೈಲ್, ಇದಕ್ಕೆ ಗ್ರೂಪ್ ಓನರ್ಶಿಪ್ನ ಗ್ರೂಪ್ 1ಗೆ ಸೊ ನಾವಿವಾಗ ಚೇಂಜ್ ಮಾಡಬೇಕು ಅಂದರೆ ಸೊ ದ ಕಮಾಂಡ್ ಗೋಸ್ ಲೈಕ್ ದಿಸ್ ch1 ಸ್ಪೇಸ್ ಓಕೆ ಸಾರಿ sudo. ಆಲ್ವೇಸ್ ರಿಮೆಂಬರ್ ಟು ಯೂಸ್ sudo ಫಾರ್ ಸಚ್ ಕೈಂಡ್ ಆಫ್ ಸ್ಪೆಷಲ್ ಫಂಕ್ಷನಾಲಿಟೀಸ್. sudo ಸ್ಪೇಸ್ ch1 ಸ್ಪೇಸ್ ಕೋಲನ್ ಆ್ಯಂಡ್ ನ್ಯೂ ಗ್ರೂಪ್ ನೇಮ್ group 1 ಸ್ಪೇಸ್ ಫೈಲ್ ನೇಮ್ file1.txt. ಸೊ ಇವಾಗ ಲಾಂಗ್ ಲಿಸ್ಟಿಂಗ್ ಫಾರ್ಮ್ಯಾಟಲ್ಲಿ ನಾವು ಲಿಸ್ಟ್ ಮಾಡಿ ನೋಡಿದ್ರೆ ಸೊ ವಿ ಹ್ಯಾವ್ ಚೇಂಜ್ಡ್ ಗ್ರೂಪ್ ಓನರ್ಶಿಪ್ ಫ್ರಮ್ user1 ಟು ಗ್ರೂಪ್ 1. ಸೊ ಇವಾಗ ಈ ಒಂದು ಕಾನ್ಸೆಪ್ಟ್, ಈ ಒಂದು ನಾವು ಕಮೆಂಟ್ಸ್ನ ಯೂಸ್ ಮಾಡಿ ಓನರ್ಶಿಪ್ನ ಚೇಂಜ್ ಮಾಡಿದಾಗ ಏನು ಚೇಂಜಸ್ ಆಯಿತು, ಮೇಜರ್ ಚೇಂಜಸ್ ಏನೇನಾಯಿತು ಅಂತಂದರೆ, ಸೊ ಪ್ರೆಸೆಂಟ್ಲಿ user2 is the owner of this file. ಸೊ ಈ ಯೂಸರ್ಗೆ ರೀಡ್ ಆಕ್ಸೆಸ್, ರೈಟ್ ಆಕ್ಸೆಸ್, ಎಕ್ಸಿಕ್ಯೂಟ್ ಆಕ್ಸೆಸ್ ಏನೇನಿದೆ ಅದು user2ಗೆ ಶಿಫ್ಟ್ ಆಗಿರುತ್ತೆ, ಸೊ ಚೇಂಜ್ ಆಗಿರುತ್ತೆ. ಆ್ಯಂಡ್ ದೆನ್ ಗ್ರೂಪ್ ಓನರ್ಶಿಪ್ ಬಂದ್ಬಿಟ್ಟು ಗ್ರೂಪ್ 1ಗೆ ಚೇಂಜ್ ಆಗಿದೆ ಫ್ರಮ್ user1 ಟು ಗ್ರೂಪ್ 1. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಆ್ಯಡ್ ಈ ಗ್ರೂಪ್ 1ಗೆ ನಾವು ಒಂದು ಲೆಟ್ಸ್ ಸೇ user3 ಮತ್ತು user4ನ ಆ್ಯಡ್ ಮಾಡ್ತೀವಿ ಅಂತ ಆದಾಗ
ಸೊ ಆ ಒಂದು ಯೂಸರ್ 3 ಅಥವಾ ಯೂಸರ್ 4 ಏನಿರ್ತಾರೆ ಆ ಒಂದು ಯೂಸರ್ಸ್ಗೆ ಇಲ್ಲಿ ಗ್ರೂಪ್ ಪರ್ಸನ್ ಆಗಿ ಏನೇನು ಪರ್ಮಿಷನ್ಸ್ ಲಿಸ್ಟ್ ಆಗಿದೆ ಈ ಪರ್ಮಿಷನ್ಸ್ ಅಪ್ಲೈ ಆಗುತ್ತೆ. ಸೊ ನಾವಿಲ್ಲಿ ರೀಡ್ ಆಕ್ಸೆಸ್ ಜೊತೆಗೆ ರೈಟ್ ಆಕ್ಸೆಸ್ ಮತ್ತು ಎಕ್ಸಿಕ್ಯೂಟ್ ಆಕ್ಸೆಸ್ ಮೂರನ್ನು ಪ್ರೊವೈಡ್ ಮಾಡಿ ಗ್ರೂಪ್ ಪರ್ಸನ್ಗೆ ಮೂರನ್ನು ಪ್ರೊವೈಡ್ ಮಾಡಿದಾಗ ಸೊ ಈ ಗ್ರೂಪ್ 1 ಈ ಫೈಲ್ದು ಓನರ್ಶಿಪ್ ಗ್ರೂಪ್ 1 ಆಗಿರೋದ್ರಿಂದ ಸೊ ಈ ಗ್ರೂಪ್ 1ನಲ್ಲಿ ಎಷ್ಟು ಜನ ಯೂಸರ್ಸ್ ಆದರೂ ಇರಲಿ, ಈ ಎಕ್ಸಾಂಪಲಲ್ಲಿ ಯೂಸರ್ 3 ಮತ್ತು ಯೂಸರ್ 4 ಅಂತ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಬಟ್ ಈ ಗ್ರೂಪ್ 1ನಲ್ಲಿ ಎಷ್ಟು ಯೂಸರ್ಸ್ ಇರ್ತಾರೆ, ಯಾವ ಯೂಸರ್ಸ್ ಇರ್ತಾರೆ ಆ ಎಲ್ಲ ಯೂಸರ್ಸ್ಗೂ ಈ ಒಂದು ಗ್ರೂಪ್ ಪರ್ಸನ್ ಪರ್ಮಿಷನ್ಸ್ ಅಪ್ಲೈ ಆಗುತ್ತೆ. ಆಸ್ ಪರ್ ನಾವು ಓನ್ಲಿ ರೀಡ್ ಆಕ್ಸೆಸ್ ಇದೆ, ಅಷ್ಟು ಜನಕ್ಕೂ ಓನ್ಲಿ ರೀಡ್ ಆಕ್ಸೆಸ್ ಮಾತ್ರ ಇರುತ್ತೆ, ರೈಟ್ ಆಕ್ಸೆಸ್ ಮತ್ತು ಎಕ್ಸಿಕ್ಯೂಟ್ ಆಕ್ಸೆಸ್ ಇರಲ್ಲ. ಸೊ ಇನ್ ಫ್ಯೂಚರ್ ನಾವೇನಾದರೂ ರೈಟ್ ಆಕ್ಸೆಸ್ ಮತ್ತು ಎಕ್ಸಿಕ್ಯೂಟ್ ಆಕ್ಸೆಸ್ನ ಪ್ರೊವೈಡ್ ಮಾಡಿದ್ರೆ ಆ ಮೂರು ಪರ್ಮಿಷನ್ಸು ಆ ಗ್ರೂಪ್ 1ನಲ್ಲಿರೋ ಎಲ್ಲ ಯೂಸರ್ಸ್ಗೆ ಅಪ್ಲೈ ಆಗುತ್ತೆ. ಸೊ ಇಷ್ಟು ಒಂದು ಬೇಸಿಕ್ ಫೈಲ್ ಮ್ಯಾನೇಜ್ಮೆಂಟ್ನ ಓವರ್ವ್ಯೂ ಆಗಿರುತ್ತೆ. ಸೊ ಇಲ್ಲಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಪರ್ಮಿಷನ್ಸ್ ಅಥವಾ ರಿಸ್ಟ್ರಿಕ್ಷನ್ಸ್ ಕೂಡ ಬರುತ್ತೆ. ಸೊ ಫಂಡಮೆಂಟಲಿ ಜಸ್ಟ್ ಇಷ್ಟು ಒಂದು ಬೇಸಿಕ್ ಫಂಡಮೆಂಟಲ್ಸ್, ಒಂದು ಸಿಂಪಲ್ ಒಂದು ಫೋಲ್ಡರ್ಗಾಗಿರ್ಬೋದು ಅಥವಾ ಒಂದು ಫೈಲ್ಗಾಗಿರ್ಬೋದು ಬರೋವಂಥ ಬೈ ಡಿಫಾಲ್ಟ್ ಪರ್ಮಿಷನ್ ಲೆವೆಲ್ಸ್, ಅದನ್ನು ಈ ಬಂದಿರೋಂಥ ಬೈ ಡಿಫಾಲ್ಟ್ ಪರ್ಮಿಷನ್ಸ್ನ ಹೇಗೆ ಮಾಡಿಫಿಕೇಶನ್ ಮಾಡೋದು ಆ್ಯಂಡ್ ಅಡಿಷನ್ ಆಫ್ ದಿ ಪರ್ಮಿಷನ್ಸ್ ಆಗಿರ್ಬೋದು, ಡಿಲೀಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಪರ್ಮಿಷನ್ಸ್ ಆಗಿರ್ಬೋದು ಆ್ಯಂಡ್ ಓನರ್ಶಿಪ್ನ ಚೇಂಜ್ ಮಾಡೋದು ಬೇಸಿಕ್ ಲೆವೆಲ್ಸ್ ಗೊತ್ತಿದ್ರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಒಂದು ಆರ್ಗನೈಸೇಷನಲ್ ಪರ್ಸ್ಪೆಕ್ಟಿವ್ ಇಂದ ಒಂದು ಶೇರ್ಡ್ ಸೆಟ್ ಆಫ್ ಫೋಲ್ಡರ್ಸ್ ಅಥವಾ ಫೈಲ್ಸ್ ಇರುತ್ತೆ, ಅದ್ರ ಮೇಲೆ ನಾವು ಸ್ಪೆಸಿಫಿಕ್ ಆಗಿ ಸೆಕ್ಯೂರ್ನ ಒಂದು ಸೆಕ್ಯೂರಿಟಿ ಪರ್ಪಸ್ಸಿಂದ ಅದನ್ನು ಸೆಕ್ಯೂರ್ಡ್ ಆಗಿ ಯೂಸ್ ಮಾಡ್ಬೋದು. ಸೊ ವಿತಿನ್ ಒನ್ ಸಿಸ್ಟಮ್, ವಿತಿನ್ ಒನ್ ಸರ್ವರ್ ಆ ಒಂದು ಫೈಲ್ಸ್ ಅಥವಾ ಫೋಲ್ಡರ್ ಆಗಿರ್ಬೋದು ಒಂದು ಸ್ಪೆಸಿಫೈಡ್ ಲಿಸ್ಟ್ ಆಫ್ ಯೂಸರ್ಸ್ ಜೊತೆ ಶೇರ್ ಆಗಿ ಇನ್ನು ಬೇರೆಯವರು ಆ ಒಂದು ಫೋಲ್ಡರ್ ಅಥವಾ ಫೈಲ್ನ ಆಕ್ಸೆಸ್ ಮಾಡೋದನ್ನ ರೆಸ್ಟ್ರಿಕ್ಟ್ ಮಾಡಿ ಅದನ್ನು ಸೆಕ್ಯೂರ್ ಆಗಿ ಇಡೋದ್ರಿಂದ ನಾವು ಆ ಒಂದು ಫಂಕ್ಷನಾಲಿಟೀಸ್ ಏನೇನು ಇರುತ್ತೆ ಅದನ್ನು ನಾವು ಸೇಫ್ ಆಗಿಡ್ಬೋದು. ಸೊ ಯಾರೋ ಒಬ್ರು ಅನ್ನೋನ್ ಯೂಸರ್ ಅಥವಾ ನಿಮ್ಮ ಆರ್ಗನೈಸೇಷನಲ್ಲಿ ಇರೋ ಬೇರೆ ಯೂಸರ್ ವಿತೌಟ್ ಎನಿ ನಾಲೆಡ್ಜ್ ಆಫ್ ದಟ್ ಫೋಲ್ಡರ್ ಆರ್ ಫೈಲ್ಸ್ ವ್ಯಾಲ್ಯೂ ಅವರೊಂದು ಫೋಲ್ಡರ್ ಅಥವಾ ಫೈಲ್ನ ಡಿಲೀಟ್ ಮಾಡಿದಂಥ ಟೈಮಲ್ಲಿ ಅದು ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ನಮ್ಮದೊಂದು ಸಿಸ್ಟಮ್ ಪರ್ಸನಲ್ ರಿಕ್ವೈರ್ಮೆಂಟ್ ಆಗಿರ್ಬೋದು ತುಂಬ ಪ್ರಾಬ್ಲಮ್ ಆಗ್ಬೋದು. ಸೊ ಈ ರೀತಿಯಾದಂಥ ಒಂದು ಮಿಸ್ಟೇಕ್ಸ್ ಆಗಿರ್ಬೋದು ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈ ಒಂದು ಲಿನಕ್ಸ್ ಸಿಸ್ಟಮ್ದು ಒಂದು ವೆರಿ ಇಂಪಾರ್ಟೆಂಟ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫೀಚರ್ನ ಯೂಸ್ ಮಾಡ್ಕೊಂಡು ನಾವು ಫೋಲ್ಡರ್ ಮತ್ತು ಫೈಲ್ಸ್ಗೆ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಬಿಲ್ಡ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಫಂಡಮೆಂಟಲ್ ಫೈಲ್ ಮ್ಯಾನೇಜ್ಮೆಂಟ್. ಸೊ ಆದಷ್ಟು ಇದನ್ನು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ನನಗೂ ಇದನ್ನು ಕಲಿಯೋದಕ್ಕೆ ತುಂಬ ಐ ಆಲ್ಸೋ ಟ್ರೈಡ್ ದಿಸ್ ಈವನ್ ಮೋರ್ ದ್ಯಾನ್ 2 to 3 times. ಸೊ ಇದನ್ನು ನೀವು ಯಾವಾಗ ನಿಮ್ಮ ಒಂದು ಇನ್ಸ್ಟೆನ್ಸಲ್ಲಿ ನೀವು ಓನ್ ಫೋಲ್ಡರ್ ಅಥವಾ ಫೈಲ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ಅದಕ್ಕೆ ಮಾಡಿಫಿಕೇಷನ್ ಮಾಡೋದಾಗಿರ್ಬೋದು, ಅದು ಓನರ್ಶಿಪ್ನ ಚೇಂಜ್ ಮಾಡಿ ಅದನ್ನೆಲ್ಲ ನೀವು ಒಂದ್ಸಲ ಯಾವಾಗ ವೆರಿಫೈ ಮಾಡ್ತೀರಲ್ವ ಅವಾಗ ನಿಮಗೆ ಒಂದು ಬೆಟರ್ ನಾಲೆಡ್ಜ್ ಸಿಗುತ್ತೆ. ಸೊ ಯಾಕೆ ಹ್ಯಾಂಡ್ಸ್ ಆನ್ ಜಾಸ್ತಿ ಹೋಗಬೇಕು ಅಂತ ಹೇಳಿದ್ರೆ, ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಯಾಕೆ ಫಸ್ಟಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಟೆಂಪ್ ಡೈರೆಕ್ಟ್ರಿನ ಯಾಕೆ ಚೂಸ್ ಮಾಡೋದು ಅಂತ. ಸೊ ಇಲ್ಲಿ ನೀವು ರೂಟ್ ಡೈರೆಕ್ಟ್ರಿನ ಲಿಸ್ಟ್ ಮಾಡಿ ನೋಡಿದಾಗ ಸೊ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಡೈರೆಕ್ಟ್ರಿ ಆಲ್ಮೋಸ್ಟ್ ಸಿಮಿಲರ್ ಕಲರ್ ಅಥವಾ ಬೇರೆ ಕಲರಲ್ಲಿ ಮೆನ್ಷನ್ ಆಗಿದೆ, ಬಟ್ TMP ಫೋಲ್ಡರ್ ಮಾತ್ರ ಲೈಕ್ ಹೈಲೈಟ್ ಆಗಿದೆ, ಒಂದು ಗ್ರೀನ್ ಕಲರ್ ಹೈಲೈಟ್ ಆಗಿದೆ. ಸೊ ವೈ? ಬಿಕಾಸ್ ಬೇರೆ ಒಂದು ಡೈರೆಕ್ಟ್ರಿಗೆ ಲಿನಕ್ಸ್ ಸಿಸ್ಟಮ್ ಬೈ ಡಿಫಾಲ್ಟ್ ಆಗಿ ಬೇರೆ ಯೂಸರ್ಸ್ಗೆ ಅದನ್ನು ಮಾಡಿಫೈ ಮಾಡೋದಕ್ಕೆ ಆಕ್ಸೆಸ್ನ ರಿಮೂವ್ ಮಾಡಿದೆ. ಸೊ ಆ ಪರ್ಮಿಷನ್ಸ್ನ ನಾವು ಲಿಸ್ಟ್ ಮಾಡಿ ನೋಡೋದಾದರೆ ಸೊ ನಾವು ನೋಡ್ಬೋದು ಟೆಂಪ್ ಡೈರೆಕ್ಟ್ರಿಗೆ ಮಾತ್ರ ಎಲ್ಲ ಪರ್ಸನ್ ಹಾಗೂ ರೀಡ್ ರೈಟ್ ಎಕ್ಸಿಕ್ಯೂಟ್ ಆಕ್ಸೆಸ್ ಇದೆ. ಬಟ್ ನಾವು ಬೇರೆ ಫೋಲ್ಡರ್ನ ನೋಡಿದ್ರೆ ಇವನ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ OPT ಡೈರೆಕ್ಟ್ರಿಗೆ ಅದರ್ ಪರ್ಸನ್ ಆಗಿ ಮತ್ತು ಗ್ರೂಪ್ ಪರ್ಸನ್ ಆಗಿ ದೇರ್ ಇಸ್ ನೋ ರೈಟ್ ಆಕ್ಸೆಸ್. ಸೊ ನಾವು OPT ಡೈರೆಕ್ಟ್ರಿಯಲ್ಲಿ
ಯಾವುದೇ ರೀತಿ ಫೋಲ್ಡರ್ ಅಥವಾ ಫೈಲ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಮೀನ್ಸ್ ಅದನ್ನು ಮಾಡಿಫೈ ಮಾಡೋದಕ್ಕಾಗಲ್ಲ. ಜಸ್ಟ್ ನಾವು ರೀಡ್ ಮಾಡ್ಬೋದು. ಸೊ ಇದನ್ನು ವೆರಿಫೈ ಮಾಡಬೇಕು ಅಂತಂದ್ರೆ ಲೆಟ್ ಅಸ್ ಚೇಂಜ್ ಅವರ್ ಡೈರೆಕ್ಟರಿ ಟು OPT ls. ಸೊ ನಾನು ಆ್ಯಸ್ ಎ ಯೂಸರ್ ನಾನು OPT ಡೈರೆಕ್ಟರಿನ ಬಂದಿದ್ದೀನಿ. ಸೊ ಇಲ್ಲಿ ನಾನು ಒಂದು ಹೊಸ ಫೋಲ್ಡರ್ ಅಥವಾ ಬೇರೆ ಫೋಲ್ಡರ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಮೇಕ್ ಡೈರೆಕ್ಟರಿ folder 1 ಕೆನಾಟ್ ಕ್ರಿಯೇಟ್ ಡೈರೆಕ್ಟರಿ folder 1 ಪರ್ಮಿಷನ್ ಡಿನೈಡ್. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಪರ್ಮಿಷನ್ ಇರೋದಿಲ್ಲ. ಸೊ ಈವನ್ ನೀವು ಸ್ಪೆಷಲ್ ಆಕ್ಸೆಸ್ ಸೂಡೋ ಆಕ್ಸೆಸ್ನ ಯೂಸ್ ಮಾಡಿ ಕೂಡ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಅದು ಯೂಸರ್ 1 ಆಗಿ ಕ್ರಿಯೇಟ್ ಆಗಲ್ಲ, ಅದು ರೂಟ್ ಯೂಸರ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಫ್ ಯು ಟ್ರೈ sudo mkdir folder 1. ಸೊ ಫೋಲ್ಡರ್ ಏನೋ ಕ್ರಿಯೇಟ್ ಆಯಿತು, ಬಟ್ ಅದ್ರ ಓನರ್ಶಿಪ್ನ ನೀವು ವೆರಿಫೈ ಮಾಡಿದಾಗ ಫೋಲ್ಡರ್ ಒಂದು ಓನರ್ಶಿಪ್ ಬಂದು ರೂಟ್ ಯೂಸರ್ದಾಗಿರುತ್ತೆ. ಬಿಕಾಸ್ ಯು ಯೂಸ್ sudo privileges ಟು ಕ್ರಿಯೇಟ್ ದಿಸ್ ಫೋಲ್ಡರ್. ಸೊ ಯೂಸರ್ 1 ಯಾವುದೇ ಕಾರಣಕ್ಕೂ ಈ ಒಂದು ಫೋಲ್ಡರ್ದು ಅಥವಾ ಈ ಒಂದು ಡೈರೆಕ್ಟ್ರಿದು ಓನರ್ಶಿಪ್ ಇರೋದಿಲ್ಲ. ಸೊ ಆ್ಯಸ್ ಎ ರೂಟ್ ಯೂಸರ್ ಆಗಿ ನೀವು ಕ್ರಿಯೇಟ್ ಆಗಿರ್ತೀರ, ಆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿರ್ತೀರ. ಬಟ್ ಟೆಂಪ್ ಫೋಲ್ಡರಲ್ಲಿ ಆ ರೀತಿ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದರೆ ಅದರ್ ಪರ್ಸನ್ಗೆ ಇಲ್ಲಿ ರೈಟ್ ಆಕ್ಸೆಸ್ ಇದೆ. ಸೊ ಆ್ಯಸ್ ಎ ಯೂಸರ್ 1 ಆಗಿನ ನಾವು ವಿ ಕ್ಯಾನ್ ಕ್ರಿಯೇಟ್ ಅವರ್ ಓನ್ ಫೋಲ್ಡರ್ ಆ್ಯಂಡ್ ಫೈಲ್ಸ್, ಬಟ್ ನಾಟ್ ಇನ್ OPT ಬಿಕಾಸ್ OPT ಡೈರೆಕ್ಟರಿಯಲ್ಲಿ ಅದರ್ ಪರ್ಸನ್ಗೆ ರೈಟ್ ಆಕ್ಸೆಸ್ ಇಲ್ಲ. ಸೊ ಆ್ಯಸ್ ಎ ರೂಟ್ ಯೂಸರ್ ಮಾತ್ರ ನಾವು ಇದನ್ನು ಓವರ್ ರೈಡ್ ಮಾಡೋದಕ್ಕಾಗುತ್ತೆ. ಆಕ್ಸೆಸ್ನ ಬಿಟ್ಟು ಈ ಆಕ್ಸೆಸ್ನ ಓವರ್ ರೈಡ್ ಮಾಡೋದಕ್ಕಾಗೋದು ರೂಟ್ ಯೂಸರ್ಗೆ ಬಿಟ್ಟರೆ ಬೇರೆ ಇನ್ಯಾವ ಯೂಸರ್ಗೂ ಆಗೋದಿಲ್ಲ. ಸೊ ವಿತೌಟ್ ರೂಟ್ ಯೂಸರ್ ಪಾಸ್ವರ್ಡ್ ಬೇರೆ ಯಾರು ಕೂಡ ಈ ಡೈರೆಕ್ಟರಿಯಲ್ಲಿ ಫೋಲ್ಡರ್ ಕ್ರಿಯೇಷನ್ ಆಗಿರ್ಬೋದು, ಫೈಲ್ ಕ್ರಿಯೇಷನ್ ಆಗಿರ್ಬೋದು ಅಥವಾ ಮಾಡಿಫಿಕೇಶನ್ಸ್ ಆಗಿರ್ಬೋದು ಯಾವುದನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಟೆಂಪ್ ಡೈರೆಕ್ಟರಿನ ಈ ಒಂದು ಎಕ್ಸಾಂಪಲ್ ಸಿನಾರಿಯೋದಲ್ಲಿ ಯೂಸ್ ಮಾಡಿದ್ದು. ಸೊ ಈ ಒಂದು ಟೆಂಪ್ ಫೋಲ್ಡರ್ಗೆ ಮಾತ್ರ ಈ ಒಂದು ಸ್ಪೆಷಲ್ ಪರ್ಮಿಷನ್ಸ್ ಅಂದರೆ ಎಲ್ಲ ಆಕ್ಸೆಸ್ ಕೂಡ ಯಾಕೆ ಪ್ರೊವೈಡ್ ಮಾಡಿದ್ದಾರೆ ಅಂತಂದರೆ ಈ ಡೈರೆಕ್ಟರಿಲಿ ಆಲ್ಮೋಸ್ಟ್ ಆಲ್ ಟೆಂಪ್ರರಿ ಫೈಲ್ಸ್ ಮಾತ್ರ ಇಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಡ್ಯೂರೇಷನ್ ಆಫ್ ಟೈಮ್ ಆದಮೇಲೆ ಈ ಒಂದು ಆಟೋಮೆಟಿಕ್ಕಾಗಿ ಅಲ್ಲಿರೋವಂಥ ಫೈಲ್ಸ್ ಆಗಿರ್ಬೋದು ಅಥವಾ ಫೋಲ್ಡರ್ಸ್ ಆಗಿರ್ಬೋದು ಡಿಲೀಟ್ ಆಗುವಂಥ ಒಂದು ಕಾನ್ಫಿಗರೇಷನ್ಸ್ನ ನಾವು ಮಾಡ್ಕೊಬೋದು. ಸೊ ಈ ಒಂದು ಫೈಲ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ವಿ ಆಲ್ ಹ್ಯಾವ್ ಟು ಲರ್ನ್ ಇಟ್. ಆ್ಯಂಡ್ ಆರ್ಗನೈಸೇಷನ್ ಅಂತ ಬಂದಾಗ ಇದು ತುಂಬ ಒಂದು ಯೂಸ್ಫುಲ್ ಕಾನ್ಸೆಪ್ಟ್ ಆ್ಯಂಡ್ ತುಂಬ ರೆಸ್ಪಾನ್ಸಿಬಲ್ ಆಗಿರುತ್ತೆ ಈ ಒಂದು ಫೈಲ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಫೈಲ್ ಮ್ಯಾನೇಜ್ಮೆಂಟ್. Let us meet in next episode. So thank you.